ಕ್ಷಮಿಸೋಕ್ಕಾಗದೇ ಇರುವಂಥ ತಪ್ಪೇನೂ ಮಾಡಿಲ್ವಲ್ಲ. ಆದರೆ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಪ್ರೀತು ಗೊತ್ತಿಲ್ವಲ್ಲ. ಅವನು ಆ ರೀತಿ ನಡ್ಕೊಂಡ ಅಂತ ನೀನು ಬೇಜಾರಾಗಬೇಡ ಅಮ್ಮ. ಅವನು ಎಷ್ಟು ಕ್ಲೋಸ್ ಆಗಿರ್ತಾನೋ ಅವನಿಗೆ ಅಷ್ಟೇ ಹಠ ಇದೆ. ಅವನ ಥರ ಮಗು ಥರ. ಕೋಪ ಬಂದಾಗ ಅವನಿಗೆ ಎದುರು ಥರ ಕೊಡದೆ ನೀನು ಸೈಲೆಂಟ್ ಆಗಿದ್ಬಿಡು, ಆಮೇಲೆ ಅವನೇ ಸರಿ ಹೋಗ್ತಾನೆ. ಇವಾಗ ಪ್ರೀತು ಹತ್ರ ನಾನು ಮಾತಾಡ್ತೀನಿ, ಬನ್ನಿ. ಅದನ್ನು ಬಗೆಹರಿಸೋದಕ್ಕೆ ಈ ಮನೆ ಅತ್ತಿಗೆ ಇದ್ದಾರೆ ಅನ್ನೋದನ್ನ ಮರಿಬೇಡ. ಯಾವಾಗ್ಲೂ ಆ ಪಾರ್ವತಿ ಮೇಲೆ ಚಾಡಿ ಹೇಳ್ತಿರ್ತೀಯಲ್ಲ, ಈಗ ಅದು ಸಾಲದು ಅಂತ ಜನನಿ ಮೇಲೆ ನೀನು ಕೆಟ್ಟ ಕಣ್ಣು ಬಿದ್ದಿದ್ಯಾ ನೋಡೆ. ನೀನ್ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡದೇ ಇದ್ರೂ ಪರವಾಗಿಲ್ಲ, ಮನೆ ಮುರಿಯೋ ಕೆಲಸ ಮಾತ್ರ ಮಾಡಬೇಡ. ಇದೇ ಕೊನೆ. ಇನ್ನೊಂದು ಸಲ ಏನಾದ್ರೂ ಜನನಿ ಬಗ್ಗೆ ಫಿಟ್ಟಿಂಗ್ ಇಡೋ ಕೆಲಸ ಮಾಡಿದ್ರೆ ನಾನೇ ಈ ಮನೆಯಿಂದ ನಿನ್ನ ಒದ್ದು ಓಟ್ಬಿಡ್ತೀನಿ. ಹುಷಾರ್ ಹುಷಾರ್. ನನ್ ಗಂಡ ನೋಡೋಕಷ್ಟೇ ಸಾಫ್ಟ್, ಹೊಡೆದ್ರೆ ಯಪ್ಪ ದೇವ್ರೆ. ಇವ್ರಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಹೋ, ನೀನು ಬ್ರೋ ತರ ಸೈಲೆಂಟ್ ಆಗಿದೆಯಾ ಅಂದ್ರೆ ಅವಳು ಮಾಡಿದ್ ಸರಿ, ನಾನ್ ಮಾಡಿದ್ ತಪ್ಪು ಅಂತ ಅರ್ಥನಾ? ಚಿಕ್ಕ ಯಜಮಾನ್ರ ಹೇಳಿದ್ರಲ್ವಾ, ಜನನಿಯವರು ಸಮಯ ಬಂದಾಗ ಕಾರಣ ಹೇಳ್ತಾರೆ. ಅಲ್ಲಿವರೆಗೂ ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ಇರಿ. ಅಲ್ಲ, ಆಗ್ಲಿಂದ ಇಬ್ರು ಅವಳ ಪರವಾಗಿ ಮಾತಾಡ್ತಿದಾರಲ್ಲ, ಯಾರಾದ್ರೂ ಒಬ್ರಾದ್ರೂ ಜನನಿಗೆ ನೀನ್ ಯಾಕೆ ಈ ತರ ಮಾಡಿದೆ ಅಂತ ಪ್ರಶ್ನೆ ಕೇಳಿದ್ರ? ಕೊಡು ಅಂತ ಹೇಳ್ತಾ ಇದ್ದಾಳಲ್ಲ. ಆಗಲ್ಲ ಬ್ರೋ, ನನಗೆ ನಿನ್ನಷ್ಟು ತಾಳ್ಮೆ ಇಲ್ಲ. ಇವಳಿಂದಾಗಿ ಇವತ್ತು ನಾನ್ ತಲೆ ತೆಗ್ಸೋ ಆಯ್ತು. ಪಾಪ ಮಾಮ್ ಇವಳ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ಗೊತ್ತಾ? ನನ್ನ ಸೊಸೆ ಈ ಮನೆ ಗೌರವ ಉಳಿಸ್ತಾಳೆ ಅಂತ 100 ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಅಂತದ್ರಲ್ಲಿ ಇವಳು ಈ ತರ ಮಾಡಿದ್ರೆ ಅವ್ರ ಮನ್ಸಿಗೆ ಎಷ್ಟು ಹೋಗಲ್ಲ ಹೇಳು? ಆಯ್ತು ಪ್ರೀತು, ನಾನು ಯಾಕೆ ಹಂಗೆ ತರ್ಲಿಲ್ಲ ಅನ್ನೋ ಸತ್ಯ ನಿನಗೆ ಗೊತ್ತಾಗ್ಬೇಕು ತಾನೆ? ಹೇಳ್ತೀನಿ. ಹೇಳು, ನೀನ್ ಏನೇ ಹೇಳ್ಬೇಕಂತಿದ್ರು ಮಾಮ್ ಮುಂದೆ ಹೇಳು. ಪ್ರೀತು, ಈಗ ಏನಾಗೋಗಿದೆ ಅಂತ ಅವಳನ್ನ ಇಲ್ಲಿ ಕರ್ಕೊಂಡು ಬಂದಿದೀಯಾ? ನಾನಿನ್ನ ಏನಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಮಾಮ್ ಕೇಳ್ತಿದ್ದಾರೆ. ಹೇಳು, ಮಾತಾಡು. ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೌದು ಅತ್ತೆ, ನನ್ನ ನೋಡೋದಿಕ್ಕೆ ಅಪ್ಪ ಬಂದಿದ್ರು. ಆದ್ರೆ ಈ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಜನನಿ, ಇಲ್ಲಿ ಮೊದಲು ಪೂಜೆ ಮಾಡುವಾಗ ನಿನ್ನ ಮುಖದ ಮೇಲಿದ್ದ ಬೇಸರ ನೀನ್ ವಾಪಸ್ ಬಂದಾಗ ಇರ್ಲಿಲ್ಲ. ನಿನ್ನ ಮುಖದಲ್ಲಾದ ಭಾವನೆಯ ಬದಲಾವಣೆನ ನಾನು ಗಮನಿಸಿದೆ ಕಣಮ್ಮ. ಒಳ್ಳೆ ಕೆಲಸ ಮಾಡಿದ್ಯಮ್ಮ ಪಾರ್ವತಿ. ಹಬ್ಬದ ದಿನ ಅಪ್ಪ ಮಗಳ ಸಂಬಂಧ ಸರಿ ಹೋಗೋ ಹಾಗಾಯ್ತಲ್ಲ, ಅದು ನಿನ್ನಿಂದ. ನನಗೆ ತುಂಬಾ ಸಂತೋಷ ಆಗ್ತಿದೆ. ಆಮೇಲೆ ನಿನ್ನ ಅಕ್ಕನ ಇಬ್ರು ಚೆನ್ನಾಗಿ ನೋಡ್ಕೋತೀನಿ, ಆಯ್ತಾ?
ಏನು ನೋಡ್ಕೊತೀಯ ಏನು? ನೋಡೋ ಗಣಿ, ನಿನ್ನ ಭವಿಷ್ಯ ನಿನ್ನ ಕೈನಲ್ಲಿದೆ. ನೀನು 4 ಅಕ್ಷರ ಕಲ್ತ್ರೆ ಯಾರ ಮುಂದೆ ತಲೆ ತಗ್ಗಿಸ್ದೆ ತಲೆ ಎತ್ತಿ ನಡಿಬೋದು. ಇಲ್ಲ ಅಂದ್ರೆ ನನ್ನ ಥರ ಯಾವ್ದಾದ್ರು ಕಾರ್ ಓಡಿಸ್ಕೊಂಡಿರ್ಬೇಕಾಗತ್ತೆ. ನಾನೇ ನಿನ್ ತರ ಕಾರ್ ಓಡ್ಸಲ್ಲ, ನೀನ್ ಓಡ್ಸೋ ತರ ಕಾರ್ಗಳನ್ನ ನಾನೇ ಕೊಂಡ್ಕೊಳ್ತೀನಿ, ನೋಡ್ತಾ ಇರು. ಕಾರ್ ಕೊಂಡ್ಕೊತಾನಂತೆ, ಕಾರು ಎದೆ ಸೀಳಿದ್ರೆ 4 ಅಕ್ಷರ ಇಲ್ಲ. ಇನ್ನು ನಾನು ಓಡಿಸೋ ಥರದ ಕಾರ್ ಕೊಂಡ್ಕೊಂಡ್ಬಿಡ್ತಾನೆ. ಗಣಿ, ನಾನು ಓಡಿಸೋ ಥರದ ಕಾರಿನ ಬೆಲೆನಾದ್ರೂ ಗೊತ್ತಿದೆಯಾ? ಇಬ್ರು ಮಧ್ಯೆ ದೊಡ್ಡ ಕಚ್ಚಾಟನೇ ನಡೀತಾ ಇರುತ್ತೆ. ಬನ್ನಿ ಅವ್ನ ರೂಮ್ಗೆ ಹೋಗಿ ಅಲ್ಲಿ ಸಿಚುವೇಶನ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್. ಜನನಿ, ಸಾರಿ ಆಯ್ತಾ? ಸಾರಿ. ರೀತು, ಸಾರಿ ಕೇಳುವಂತ ತಪ್ಪು ನೀನೇನು ಮಾಡಿಲ್ಲ. ಯಾರು ಇಷ್ಟೊಂದು ಒಳ್ಳೆಯವಳು? ಈಗ ಇಷ್ಟೊಂದು ಬೈದು ಇಷ್ಟೊಂದು ಅವಮಾನ ಮಾಡಿದ್ರು, ಏನು ಆಗಿಲ್ಲ ಅನ್ನೋ ಥರ ಇದೆಯಲ್ಲ. ಇದೆಲ್ಲ ಹೇಗೆ ಸಾಧ್ಯ? ರೀತು, ಅನುಭವಿಸ್ತಾನೆ ಇದೆ. ವೀರಣ್ಣವರಿಂದ ಜೀವನದಲ್ಲಿ ಸಾಕಷ್ಟು ಕಲ್ತಿದ್ದೀನಿ. ಒಂದು ನಿರ್ಧಾರನ ಹೇಗೆ ತಗೋಬೇಕು ಅಂತ ರಘು ಹೇಳ್ಕೊಟ್ರೆ, ಕಷ್ಟದ ಪರಿಸ್ಥಿತಿನ ಹೇಗೆ ಎದುರಿಸ್ಬೇಕು, ಸವಾಲುಗಳನ್ನ ಹೇಗೆ ಮೆಟ್ಟಿ ನಿಲ್ಬೇಕು ಅನ್ನೋದನ್ನ ವೀರಣ್ಣ ಹೇಳ್ಕೊಟ್ರು. ನಾನಿವತ್ತು ಏನಾಗಿದ್ದೀನೋ ಅದ್ರ ಹಿಂದೆ ವೀರಣ್ಣವರ ಶಕ್ತಿನೂ ಇದೆ. ವೀರಣ್ಣವರಿಂದ ಜೀವನದಲ್ಲಿ ಕಲಿತ ಪಾಠ ಅಪಾರ. ಭೇಟಿ ಮಾಡಿ ಬರ್ತಿದ್ದೆ, ಕೊನೆ ಪಕ್ಷ ಅವರನ್ನ ನೋಡೋ ಭಾಗ್ಯ ಆದ್ರೂ ಸಿಕ್ತಿತ್ತು. ನನ್ನನ್ನು ಕ್ಷಮಿಸ್ಬೇಡಿ ಅಮ್ಮ. ನೀವು ಅವ್ರನ್ನ ನೋಡಕ್ಕಾಗದೆ ಇರೋದಕ್ಕೆ ನಾನು ಒಂಥರ ಕಾರಣ. ಏನ್ ಹೇಳ್ತಿದ್ಯಪ್ಪ ಆದಿ? ವೀರಣ್ಣನ ನಾನ್ ನೋಡಕ್ಕಾಗದೆ ಇರೋದಕ್ಕೆ ನೀನ್ ಹೇಗೆ ಕಾರಣ ಆಗ್ತೀಯಾ? ಅವ್ರ ಪಾರ್ವತಿ ಮನೆಗೆ ಬಂದಿದ್ದ ವಿಷಯ ನನಗೆ ಗೊತ್ತಿತ್ತು. ಬುದ್ಧಿಯವ್ರು ಬಂದಿರೋ ವಿಷಯ ಆಗಿದ್ದೆಲ್ಲ ಒಳ್ಳೇದಕ್ಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡೆ ಸಮಾಧಾನ ಮಾಡ್ಕೋತೀನಿ. ಯೋಚನೆ ಮಾಡಬೇಡಿ ಅಮ್ಮ. ಇವತ್ತು ಹೇಗೆ ಜನನಿ ಮತ್ತೆ ಅವ್ರ ತಂದೆ ಒಂದಾದ್ರೋ ಹಾಗೆ ನಾವು ಮತ್ತೆ ಅವರು ಒಂದಾಗೋ ಟೈಮ್ ಆದಷ್ಟು ಬೇಗ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ನನಗೂ ಆ ನಂಬಿಕೆ ಇದೆ ಆದಿ. ಆ ಭರವಸೆ ಮೇಲೆ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡಿದ್ದೀನಿ. ಮನಸ್ತಾಪ ಇದೆಲ್ಲ ಬರುತ್ತೆ ಹೋಗುತ್ತೆ, ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅಷ್ಟೆ. ಇಬ್ಬರಲ್ಲೊಬ್ರು ಕಾಂಪ್ರಮೈಸ್ ಆಗ್ಲೇಬೇಕು, ಇಲ್ಲ ಅಂದ್ರೆ ಜೀವನ ಮಾಡೋದಕ್ಕಾಗಲ್ಲ. ಈಗ ನಿನ್ ಮೇಲೆ ಕೋಪ ಮಾಡ್ಕೊಂಡು ನಾನು ನಿನ್ನ ಮಾತಾಡಿಸ್ದೆ ನನ್ನ ಪಾಡಿಗೆ ನಾನು ಇದ್ದಿದ್ರೆ ಈ ಹಠ ಕೋಪ ಎಲ್ಲ ಯಾವ ಮಟ್ಟಕ್ಕೆ ಹೋಗಿ ತಲುಪ್ತಿತ್ತೋ ಗೊತ್ತಿಲ್ಲ. ಹಾಗಾಗಿ ಆಗಿದ್ದನ್ನ ಅಲ್ಲಲ್ಲೇ ಮರ್ತು ಬಿಡ್ಬೇಕು. ಆಗ ಗಂಡ ಹೆಂಡತಿ ಜೀವನ ಚನ್ನಪಟ್ಟಣದ ಬೊಂಬೆ ತರ ಬೊಂಬಾಟಾಗಿರುತ್ತೆ. ಅತ್ತೆ ಕೊಟ್ಟ ಬೇರ್ಗಳನ್ನ ನನಗ್ ಬೇಕಾದ ಕಡೆ ಸ್ಯಾಂಪಲ್ ಕಳಿಸ್ಬಿಟ್ಟೆ ಆದಿ. ಸೊ ನೀವ್ ಅನ್ಕೊಂಡಿರೋದೆಲ್ಲ ನೀರಲ್ಲಿ ಹೋಮ ಮಾಡ್ದಂಗ ಆಗತ್ತಾದಿ.
ಈ ತರ ಏನಾದ್ರೂ ಹೇಳಿದ್ರೆ ಅಷ್ಟೇ ನನ್ ಕತೆ. ಮನೆಯಿಂದ ಒದ್ದು ಹೊರಗೆ ಕಳಿಸ್ತಾರೆ. ಅದಕ್ಕೆ ಆದಿ ಬರ್ತಿದ್ದಂಗೆ ಓಡೋಗಿ ಜೋರಾಗಿ ತಕ್ಕೊಂಡು ಗೊಳೋ ಅಂತ ಹತ್ಬಿಡ್ತೀನಿ. ಆಮೇಲೆ ಸುಳ್ಳಿನ ಸರ್ಪಳಿ ಕಟ್ಟಿದ್ರಾಯ್ತು. ಅನುಷ್ಕಾ, ನನ್ನ ರೂಮಲ್ಲಿ ಏನ್ ಮಾಡ್ತಾ ಇದೀಯಾ? ಆದಿ, ಬ್ಯಾಟ್ರಿ ಲೋ ಆಗಿರ್ಬೇಕು, ಸ್ವಲ್ಪ ವೇಟ್ ಮಾಡೋಣ ಇರು. ಇಲ್ಲ ಆದಿ, ಸ್ಯಾಂಪಲ್ಗೆ ಕಳಿಸಿ ತುಂಬಾ ಟೈಮ್ ಆಯ್ತು. ಆ ಕೆಲಸ ಮುಗಿಸೋದಕ್ಕೆ ಅವನಿಗೆ ಅರ್ಧ ಗಂಟೆ ಸಾಕು. ಆದ್ರೆ ಈಗಾಗ್ಲೇ ಅರ್ಧ ದಿನ ಆಗೋಗ್ಬಿಟ್ಟಿದೆ. ಅದು ಅಲ್ಲದೆ ಅವ್ನು ಅಲ್ಲಿಗೆ ಹೋಗ್ತಿದ್ದಂಗೆ ನಂಗೆ ಫೋನ್ ಮಾಡ್ಲೇಬೇಕು ಅಂತ ಹೇಳಿದ್ದೆ. ಇದೆಲ್ಲ ನೋಡ್ತಾ ಇದ್ರೆ ಅವನೇನಾದ್ರೂ ಬೇರೆ ಕಂಪ್ನಿ ಜೊತೆ ಕೈ ಜೋಡಿಸಿ. ಅನುಷ್ಕಾ, ಏನೇನೋ ಯೋಚನೆ ಮಾಡ್ಬೇಡ. ಸರಿ, ನೀನ್ ಹೋಗು. ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಸರಿ ಆದಿ. ಕೊಡ್ತೀನಿ. ಇಲ್ಲ, ನಾನು ಮೊದಲು ಕೊಡ್ತೀನಿ. ನಾನು ಇಲ್ಲ ನಾನು ಸರಿ ಬಿಡು, ಇಬ್ರು ಮನ್ಸಿಗೂ ನೋವಾಗಿದ್ಯಲ್ವಾ, ಅದಕ್ಕೆ ಓ, ಅರ್ಥ ಆಯ್ತು ಬಿಡು. ಇವತ್ತು ತಗ್ಗಿ ಬಗ್ಗಿನೇ ನಡೀತೀನಿ. ಸೋಲು ಗೆಲ್ವು ಅನ್ನೋದು ಶಾಶ್ವತ ಅಲ್ಲ ಅಂತ ನನಗೂ ಗೊತ್ತು. ಸರಿ ಸರಿ, ಈಗ ನೀನ್ ಬೇಗ ಹೋಗಿ ನಿನ್ ಡಾಕ್ಟರ್ ಬಟ್ಟೆ ಹಾಕೊಂಡು ರೆಡಿ ಆಗು. ಡಾಕ್ಟರ್ ಬಟ್ಟೆನಾ? ಅದೇ ಅಕ್ಕ, ನೀನ್ ಯಾವಾಗ್ಲೂ ಅಡಿಗೆ ಮಾಡ್ಬೇಕಾರೆ ಹಾಕೋತಿಲ್ಲ ಅದು. ಈಗ ಯಾಕೋ ಗಣಿ? ಇವತ್ತು ಆ ಮನೇಲಿ ನೀನೇ ಸಿಹಿ ಮಾಡ್ಬೇಕಂತೆ, ಅದಕ್ಕೆ ಅಖಿಲಮ್ಮರು ಇನ್ನ ಬರೋದೇ ಕಳ್ಸಿದ್ದಾರೆ. ಲೇ ಗಣಿ, ಏನ್ ಹೇಳ್ತಿದ್ಯೋ? ಸರಿ, ನಾನು ಈಗ್ಲೇ ಹೊರಡ್ತೀನಿ. ಅರಸನ್ ಕೋಟೆ ಅವ್ರು ಹೇಳ್ ಕಳಿಸಿದ್ರು ಸಾಕು, ರೆಕ್ಕೆ ಬಂದ್ಬಿಡುತ್ತೆ ಇವಳಿಗೆ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಪಾರ್ವತವ್ರೆ, ಒಂದ್ ನಿಮಿಷ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು. ನೋಡಿ, ನಿಮ್ ಹತ್ರ ಯಾವ ವಿಚಾರ ಮಾತಾಡೋದಕ್ಕೂ ನನಗ್ ಮನ್ಸಿಲ್ಲ. ನಾನು ಒಂದ್ ಮುಖ್ಯವಾದ ಕೆಲ್ಸದ ಮೇಲೆ ಹೊರಟಿದ್ದೀನಿ. ದಯವಿಟ್ಟು ನನ್ನ ತಡಿಬೇಡಿ. ದಯವಿಟ್ಟು ಪಾರ್ವತಿ ಅವರೇ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳ್ಬೇಕು. ತುಂಬಾ ದಿನದಿಂದ ಹೇಳಕ್ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಆಗ್ತಾ ಇಲ್ಲ. ದಯವಿಟ್ಟು ನಾನು ಹೇಳೋದ್ ಕೇಳಿ. ನೀವ್ ಹೇಳಿದ್ರು ಕೇಳಿಸ್ಕೊಳ್ಳೋ ತಾಳ್ಮೆ ನನಗಿಲ್ಲ. ದಯವಿಟ್ಟು ಜಾಗ ಬಿಡಿ. ಪಾರ್ವತಿ ಅವರೇ, ಅಯ್ಯಪ್ಪ ದೇವ್ರೆ, ನಾನು ಎಸ್ತಿದ್ ಬೇರು ಇಲ್ಲೇ ಬಿದ್ದಿದ್ದು ಅನ್ಸುತ್ತೆ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ವಲ್ಲ. ಒಂದ್ ವೇಳೆ ನಾನು ಎಸೆಯೋದನ್ನ ಯಾರಾದ್ರೂ ನೋಡಿ ಅಭ್ಯಾಸ ಮಾಡ್ಬಿಟ್ರಾ ಹೆಂಗೆ? ನೋವೆ, ಚಾನ್ಸೇ ಇಲ್ಲ. ನಾನು ಎಸ್ತಿದ್ ಬೇರು ನನಗೇ ಕಾಣಿಸ್ಲಿಲ್ಲ, ಇನ್ನ ಅವ್ರಿಗೆಲ್ಲ ಕಾಣಿಸುತ್ತೆ. ದೇವ್ರೆ, ಈ ಬೇರು ಹುಡುಕಾಟದಲ್ಲಿ ಬಾಡಿಯಲ್ಲಿದ್ದ ಎನರ್ಜಿ ಎಲ್ಲಾ ಹೋಯ್ತು. ಮೊದ್ಲು ಪ್ರೋಟೀನ್ ಬೇಕು. ಎದ್ದೇಳು ದಾಮಿನಿ ಅಮ್ಮ. ಔಷಧಿ ಬೇರು ತುಂಬಾ ವಿಶೇಷವಾದದ್ದು ಅಂತ ರೈಲ್ ಹಚ್ಚಿ ಯಾವ್ದೋ ಕಿತ್ತೋಗಿರೋ ಡಮ್ಮಿ ಪೀಸ್ ಕಳ್ಸಿದಿರಲ್ಲ. ನೀವ್ ಮಾಡಿರೋ ಈ ಕೆಲಸದಿಂದ ನನ್ ಕಂಪ್ನಿ ಪ್ರತಿಷ್ಠೆ ಏನಾಗ್ಬೇಡ. ಇಲ್ಲ ಮಿಸ್ಟರ್ ದಾಸ್, ನಾನ್ ಕಳ್ಸಿದ್ದು ಒರಿಜಿನಲ್ಲೇ. ಯಾವ್ದಕ್ಕೂ ಇನ್ನೊಂದ್ಸಲ ಸ್ಯಾಂಪಲ್ ಕಳ್ಸಿ ನೋಡಿ. ಸಾಕು ಮೇಡಮ್, ಒಂದ್ಸಲ ಕಳ್ಸಿದ ರಿಸಲ್ಟ್ ಈ ರೀತಿ ಬಂದಿದೆ, ಇನ್ನೊಂದ್ಸಲ ಕಳ್ಸಿದ್ರೆ ಅಷ್ಟೇ ನಮ್ ಕತೆ. ಇಲ್ಲ ದಾಸ್, ನನ್ ಮಾತ್ ಕೇಳಿ ಒಂದ್ಸಲ. ನಿಮ್ ಮಾತ್ ಕೇಳಿರೋದಕ್ಕೇನೆ ಈ ರೀತಿ ಆಗಿರೋದು. ವಿಷಯ ನಿಲ್ಗೆ ಬಿಟ್ಬಿಡಿ. ನಿಮ್ಗೊಂದು ದೊಡ್ಡ ನಮಸ್ಕಾರ. ಹಲೋ ಹಲೋ ಮಿಸ್ಟರ್ ದಾಸ್, ಪ್ಲೀಸ್ ನನ್ ಮಾತ್ ಕೇಳಿ. ಹಲೋ ಹಲೋ. ಭಾವನ್ಗೆ ನಿಮ್ ಕಂಡ್ರೆ ಇಷ್ಟ ಅಲ್ವಾ? ಅಂದ್ರೆ ನೀವ್ ಮಾಡೋ ಅಡ್ಗೆ ಕೆಲ್ಸ ಎಲ್ಲಾನು ತುಂಬಾ ಇಷ್ಟ ಪಡ್ತಾರಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಹೀಗಿರುವಾಗ ನಿಮ್ಮನ್ ಹೇಗೆ ಅಡ್ಗೆ ಕೆಲ್ಸದಿಂದ ತೆಗ್ದಾಕ್ತಾರೆ? ನೀವ್ ಹೇಳೋದು ನಿಜಾನೇ ಬಿಡಿ.
ಸರಿ, ಹಾಗಾದ್ರೆ ನನ್ಗೂ ಈಗ ನಿಮ್ ತರ ರುಚಿಯಾಗಿ ಅಡ್ಗೆ ಮಾಡೋದನ್ನ ಹೇಳ್ಕೊಡ್ತೀರಾ? ಸರಿ. ಮೊದಲು ಸ್ಯಾಂಪಲ್ ಕಳಿಸಿರೋ ಬೇರ್ಗಳು ಯಾವುದು? ಆ ಬೇರ್ಗಳನ್ನ ನಾವ್ ಕಾಡಿಂದ ತಂದಿದ್ದಲ್ಲ ಯಜಮಾನ್ರೆ, ನಾವ್ ತಂದಿದ್ ಈ ಬೇರ್ಗಳು. ಹೌದು ಪಾರ್ವತಿ, ಇದೇ ಒರಿಜಿನಲ್ ಬೇರ್ಗಳು. ಆದ್ರೆ ಇದು ಹೊರಗಡೆ ಬಿದ್ದಿರೋದಕ್ಕೆ ಹೇಗ್ ಸಾಧ್ಯ? ಅದೇ ನನ್ಗೂ ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ. ನಾನು ಇದನ್ನ ಹೊರಗಡೆ ಯಾರಿಗೂ ಹೇಳ್ದೆ, ನಿಮ್ಗೆ ಹೇಳೋಣ ಅಂತ ಓಡ್ ಬಂದೆ. ಸರಿ, ಈ ವಿಷಯನ ಅಮ್ಮನಿಗೆ ಹೇಳೋದು ಬೇಡ, ಸುಮ್ಮನೆ ಗಾಬರಿ ಆಗ್ತಾರೆ. ಈಗಲೇ ಈ ಬೇರ್ಗಳನ್ನ ಸ್ಯಾಂಪಲ್ಗೆ ಕಳಿಸ್ತೀನಿ. ಥ್ಯಾಂಕ್ಸ್ ಪಾರ್ವತಿ. ಇದ್ರಲ್ಲಿ ನಿನ್ನ ಎಫರ್ಟ್ಸ್ ತುಂಬಾ ಇದೆ ಆದಿ. ನಿಂಗ ಆ ಬೇರ್ ಸಿಕ್ಕಿದ್ದು ಒಳ್ಳೇದೇ ಆಯ್ತು. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಅನುಷ್ಕಾ, ನೀನ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಪಾರ್ವತಿಗೆ. ಪಾರ್ವತಿ ಇಲ್ಲ ಅಂದಿದ್ರೆ ನಮ್ಗೆ ಕಾಡಿಂದ ಬೇರ್ಗಳನ್ನ ತರೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಅದು ಅಲ್ಲದೆ ಲಾನಲ್ಲಿ ಬಿದ್ದಿದ್ದ ಬೇರ್ಗಳನ್ನ ಪಾರ್ವತಿ ನನಗೆ ತಂದ್ಕೊಟ್ಟಿದ್ದಕ್ಕೆ ಅದನ್ನ ಇಮಿಡಿಯೇಟ್ ಆಗಿ ಟೆಸ್ಟಿಗೆ ಕಳ್ಸೋ ಹಾಗಾಯ್ತು. ಇಲ್ಲ ಅಂದಿದ್ರೆ ನಮ್ಮ ಎಫರ್ಟ್ಸ್ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗ್ತಾ ಇತ್ತು. ಸೊ ಇದ್ರೆಲ್ಲ ಕ್ರೆಡಿಟ್ಸು ನಮ್ಮ ಪಾರ್ವತಿಗೆ ಹೋಗ್ಬೇಕು. ಎಲ್ಲ ಆಗಿಲ್ಲ ಯಜಮಾನ್ರೆ, ಇದ್ರ ಹಿಂದೆ ನಿಮ್ ಪರಿಶ್ರಮನೂ ಇದೆ. ನಿಮ್ ಸಹಾಯ ಇದ್ದಿದ್ದಕ್ಕೆ ಅದೆಲ್ಲ ಮಾಡೋದಿಕ್ ಸಾಧ್ಯ ಆಗಿದ್ದು. ಹಾಗಾಗಿ ಇವ್ರು ನನ್ಗೆ ಹೇಳಿರೋ ಥ್ಯಾಂಕ್ಸ್ ಅಲ್ಲಿ ನಿಮ್ಗೂ ಸಲ್ಬೇಕು. ಓ ಹಾಗ ಸರಿ, ಹಾಗಾದ್ರೆ ಅನುಷ್ಕಾ ಹೇಳಿದ ಥ್ಯಾಂಕ್ಸ್ ಅಲ್ಲಿ ಇಬ್ರು ಹಂಚ್ಕೊಂಡ್ಬಿಡೋಣ. ಅನುಷ್ಕಾ, ಹೇಗೆ ಸೀಕ್ರೆಟ್ ಮೇಂಟೈನ್ ಮಾಡಿದ್ದು? ಈ ಬೊಂಬೆ ಕೊಟ್ಟಿರೋ ಹಿಂದಿನ ಉದ್ದೇಶ ಗಂಡ ಹೆಂಡತಿಯಾದ ನಾವು ಸುಖವಾಗಿ ಬಾಳ್ಲಿ ಅಂತ ಹೇಳು ಬೊಂಬೆ. ಓ ಹೌದಾ? ಹೂ ಬೊಂಬೆ, ಮೊದ್ಲಿಗೆ ನಾನ್ ಬೇಜಾರಲ್ಲಿದ್ದೆ ಅಂತ ನನ್ ಮುದ್ದಿನ ಗಂಡ ಅಪ್ಪ ಮಗಳು ಬೊಂಬೆ ಕೊಟ್ಟು ಸಮಾಧಾನ ಮಾಡಿದ್ರು. ಆಮೇಲೆ ನನ್ ಪ್ರೀತಿಯ ಅಪ್ಪ ನಾನು ನನ್ ಗಂಡ ಸುಖವಾಗಿ ಬಾಳ್ಲಿ ಅಂತ ಈ ಜೋಡಿ ಬೊಂಬೆ ಕೊಟ್ಟಿದ್ದಾರೆ. ಈ ಬೊಂಬೆಗಳಿರ್ಬೇಕಾದ ಜಾಗ ಯಾವ್ದು ಗೊತ್ತಾ? ಯಾವುದು? ಕಾಣಿಸ್ತಿದೆ. ಇದನ್ನ ನೋಡ್ತಿದ್ರೆ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯಾ? ನೋಡಿದ್ರ, ನಾನ್ ಒಂದ್ ಹೇಳಿದ್ರೆ ನೀವು ಮೂರ್ ಸೇರ್ಸ್ಕೊಂಡ್ ಹೇಳ್ತೀರಾ. ಅದಕ್ಕೆ ನಮ್ಮಿಬ್ರ ಮಧ್ಯೆ ಆಗಾಗ ಜಗಳ ಆಗೋದು, ಕೋಪ ಬರೋದು, ಮಾತ್ ಬಿಡೋದೆಲ್ಲ ಆಗುತ್ತೆ. ಅಯ್ಯ ಬಿಡು ಪಾರ್ವತಿ, ಅದೇನೋ ಗಾದೆ ಇದೆಯಲ್ಲ, ಗಂಡ ಹೆಂಡತಿ ಜಗಳ ತಿಂದು ಮಲ್ಗೋವರ್ಗು ಅಂತ. ಅದು ತಿಂದ್ ಮಲ್ಗೋವರ್ಗು ಅಲ್ಲ, ಉಂಡ್ ಮಲ್ಗೋವರ್ಗು ಅಂತ. ಏನು ಉಂಡು ಮಲ್ಗೋವರ್ಗು ಅಂತನಾ? ಅಯ್ಯೋ ಏನೋ ಬಿಡು ಪಾರ್ವತಿ, ನಮ್ ಜಗಳನು ಹಾಗೆ ಅಂತ ಹೇಳಕ್ ಬಂದೆ. ಹಾಗಾದ್ರೆ ನಾವಿಬ್ರು ಗಂಡ ಹೆಂಡತಿನಾ? ಇದೇ ಕೊನೆ. ನನ್ ಜೊತೆಗೆ ಏನಾದ್ರೂ ಈ ರೀತಿ ಮಾತಾಡಿದ್ರೆ ನಾನ್ ಮನುಷ್ಯನಾಗಿರಲ್ಲ. ಹುಷಾರ್. ಪಾರ್ವತಿ, ಹೇಗಿತ್ತು ಚಮಕ್ಕು?
ಏನು ಚಮ್ಮಕ್ಕ? ಹೋಗಿ ಯಜಮಾನ್ರೆ, ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಅಲ್ವಾ ನಿನ್ ಗಾಬರಿ ಆಗ್ಲಿ ಅಂತ ನಾನು ನಿನ್ಗೆ ಬೈದಿದ್ದು. ನನ್ನ ಜೊತೆ ಮಾತಾಡ್ಬಿಡಿ ನೀವು, ನಾನು ನಿಮ್ ಜೊತೆ ಒಂದು 3 ಸರಿ ಅಷ್ಟೇನಾ? ಕೆಲವು ಸರಿ 4 ಸರಿ ತಿನ್ಬೇಕಾಗತ್ತೆ, ಕೆಲವು ಸತಿ 5 ಸಲ ತಿನ್ಬೇಕಾಗತ್ತೆ. ಯಾಕೆ ಹೇಳು? ಯಾಕೆ? ಹೊಟ್ಟೆ ಹಸುವಾಗುತ್ತಲ್ಲ ಅದಕ್ಕೆ. ಈ ನಿನ್ ಹಸುವಿಗೂ ನಿನ್ ಮುತ್ತಿನ ಕತೆಗೂ ಏನಪ್ಪ ನಂಟು? ಅಲ್ಲೇ ಇರೋದು ಬಿಡಿಸಲಾಗದ ಒಗಟು. ಅದೇನು ಅಂತ ಹೇಳು ಗಂಡೆ. ಹೇಳ್ತೀನಿ ಕಣೆ ಹೆಂಡತಿ. ಈಗ ಹೊಟ್ಟೆ ಹಸ್ದಾಗ ಊಟ ಮಾಡ್ತೀವಲ್ಲ, ಹಾಗೆ ಮುತ್ತು ಬೇಕಂದಾಗ ಕೊಡ್ಬೇಕು, ಇಲ್ಲ ಪಡ್ಕೋಬೇಕು. ಕೊಡ್ಲಾ ಪಡ್ಕೊಳ್ಳ. ನನ್ ಕನ್ಸ್ ಮನ್ಸಲ್ಲೂ ಆ ರೀತಿ ಯೋಚನೆ ಮಾಡೋದಿಲ್ಲ. ಸರಿ ಹೋಗ್ಲಿ ಬಿಡಿ, ಇವಾಗ ನಾನು ನೀವು ಇಬ್ರು ಮಾಡಿದ ತಪ್ಪು ಮನ್ನಾಯ್ತು. ಅಬ್ಬಾ, ನನಗೀಗ ಸಮಾಧಾನ ಆಯ್ತು. ಪಾರ್ವತಿ, ನೀನ್ ಕೊಟ್ಟಿದ್ ಪಾಯಸ ಬೊಂಬಟಾಗಿತ್ತು. ಹೌದಾ? ಇನ್ನು ಬೇಕಾ? ಇದೆಯಾ? ಇಲ್ದ ಕೇಳ್ತೀನಾ, ಇರಿ. ಯಜಮಾನ್ರೆ ತಗೊಳ್ಳಿ. ಅನ್ನು ಪಾರ್ವತಿ, ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. ನಾವ್ ಅನ್ಕೊಂಡಿದ್ ಪ್ಲಾನ್ ಎಲ್ಲ ಗೋವಿಂದ ಗೋವಿಂದ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಗುರೂಜಿ. ನಾನು ಅನ್ಕೊಂಡಿರ್ಲಿಲ್ಲ. ಬೇರ್ಗಳ ಸ್ಯಾಂಪಲ್ ಟೆಸ್ಟ್ ಫೇಲ್ಯೂರ್ ಆಗಿ ಪಾರ್ವತಿ ಕೆಟ್ಟ ಹೆಸರು ಬರುತ್ತೆ ಅನ್ಕೊಂಡಿದ್ರೆ ಎಲ್ಲ ಉಲ್ಟಾ ಆಗೋಯ್ತು. ನನಗೂ ಅದೇ ಯೋಚನೆ ಕಾಡ್ತಾ ಇರೋದು ಗುರೂಜಿ. ಒರಿಜಿನಲ್ ಬೇರ್ಗಳನ್ನ ನಾನೇ ನನ್ನ ಕೈಯಾರ ಅಭ್ಯಾಸ ಮಾಡಿದ್ದೀನಿ. ಅದ್ ಹೇಗೋ ಅವ್ರ ಕೈ ಸಿಕ್ಬಿಟ್ಟು ಎಲ್ಲ ಎಡವಟ್ಟಾಗೋಯ್ತು. ಹೇಳಲಿಲ್ಲ, ನಾನೇ ನಿಮಗ್ ಒಳ್ಳೇದಾಗ್ಲಿ ಅಂತ ಮಾಡ್ದೆ ಗುರೂಜಿ. ಮಾಡೋದೇನೋ ಮಾಡಿದ್ರಿ, ಬೇರೆನ ಸುಟ್ಟಾಕೋ ಬದಲು ಗಿಡದ ಹತ್ರ ಬಿಸಾಕ್ತಾರ ಯಾರಾದ್ರೂ? ಒಂಚೂರು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಒರಿಜಿನಲ್ ಬೇರು ಮನೆ ಒಳಗಿದ್ರೆ ಯಾರ ಕೈಗಾದ್ರೂ ಸಿಕ್ಕಿಬಿಡುತ್ತೆ ಅನ್ನೋ ಭಯದಲ್ಲಿ ಬಿಸಾಡ್ದೆ ಗುರೂಜಿ. ನಿಮ್ ಜನ್ಮಕ್ಕಿಷ್ಟು. ಯಾರಾದ್ರೂ ಬೇರ್ಗಳನ್ನ ಸುಟ್ಟಾಕೋದ್ ಬಿಟ್ಟು ಬಿಸಾಕ್ತಾರ, ಅದು ಮನೆ ಹತ್ರ ಇರೋ ಗಿಡದ ಹತ್ರ. ನಿಮ್ ಸವಸ ನಾನ್ ಮಾಡಿದ್ನಲ್ಲ, ನನ್ ಚಪ್ಲಿ ತಗೊಂಡ್ ನಾನೇ ಹೊಡ್ಕೋಬೇಕು. ಅಯ್ಯೋಯ್ಯೋ, ಹೊಡ್ಕೋಬೇಡಿ ಅಂತ ನಾನು ಹೇಳಲ್ಲ ಗುರೂಜಿ, ಆದ್ರೆ ಚಪ್ಪಲಿ ಮಾತ್ರ ಹೊಡ್ಕೋಬೇಡಿ, ಪಾಪ ಸುತ್ಕೊಳ್ಳುತ್ತೆ. ನನಗೋಸ್ಕರ ಗುರೂಜಿ. ಬಾಯ್ ಮುಚ್ಚಿ ಮಾತಾಡಿದ್ರೆ. ಏನು, ನಿನಗೆ ಮದುವೆ ಆಗಿದ್ಯಾ? ಹಾ. ಏನಕ್ಕೆ ನಗ್ತಾ ಇದ್ದೀರಾ? ಒಳ್ಳೆ ಜೋಕ್ ಹೇಳಲೆ ಪಾರ್ವತಿ. ನಾನು ಹೇಳಿದ್ ನಿಜಾನೇ. ಓ ಹೌದಾ? ಹಾಗಾದ್ರೆ ನಿನ್ ಗಂಡ ಯಾರು? ಏನೂ ಇಲ್ಲ ಯಜಮಾನ್ರೆ. ನನ್ನ ಹತ್ರನೇ ಓಡ್ಬಿಡ್ತೀಯಾ? ನಿನ್ನ ಹತ್ರ ಯಾವ ರಹಸ್ಯ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬರ್ಲಾ? ಪಾರ್ವತಿ, ನಿನ್ನ ಹತ್ರ ಯಾವ ರಹಸ್ಯನೂ ಇರದೇ ಇರ್ಬೋದು, ಆದ್ರೆ ನನ್ನ ಹತ್ರ ಒಂದು ರಹಸ್ಯ ಇದೆ. ಏನು ಅಂತ ಹೇಳ? ಏನು? ನನಗೆ ಕಣ್ಣಿನ ಹುಡುಗಿ ಕಂಡ್ರೆ ತುಂಬಾ 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 ಇಷ್ಟ.
ಪ್ರೀತಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಬುದ್ಧಿಗೆ ಏನ್ ಹೇಳ್ಬೇಕೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಹೂವೆ, ಇದೇ ಸರಿಯಾದ ಸಮಯ. ಯಜಮಾನ್ರ ರೂಮ್ಗೆ ಹೋಗಿ ಆ ಕಣ್ಣಿನ ಹುಡುಗಿ ಫೋಟೋ ಮುಂದೆ ನಿಂತ್ಕೊಂಡು ನಾನು ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಹೂವೆ, ನೀನ್ ನನ್ ಜೊತೆ ಇದ್ರೆ ನನಗ್ ಆನೆ ಬಲ ಇದ್ದಂಗೆ. ಬಾ, ಇಬ್ರು ಒಟ್ಟಿಗೆ ಹೋಗೋಣ. ಅವಳಿಗೂ ಹೃದಯಾಘಾತ ಆಗೋಯ್ತಾ? ಹ್ಞೂ ಮೇಡಮ್. ಅಯ್ಯೋ ಲೇ, ನಿನ್ ದಾಸವಾಳನು ಬೇಡ, ಮಲ್ಗೆ ಹೂ ಬೇಡ, ನಿನ್ ಕಾಫಿನೂ ಬೇಡ. ಹೋಗೆ ಮೊದ್ಲು ಇಲ್ಲಿಂದ. ನಾನೇ ಹೋಗ್ತೀನಿ, ಸ್ಯಾನಿಟೈಸ್ ಮಾಡ್ಕೋಬೇಕು. ಓ, ನೀನ್ ಇಲ್ಲಿದ್ಯಾ? ನಿನ್ನ ನಾನು ರೂಮ್ ಎಲ್ಲ ಹುಡ್ಕೊಂಬಂದೆ. ಹೂವೆ, ಆವಾಗ್ಲೇ ನಾನು ನಿನ್ನ ಕಣ್ಣಿನ ಬಗ್ಗೆ ಹೇಳದ್ನಲ್ಲ, ಅದಿರೋದು ಇದ್ರಲ್ಲೇ. ತೋರಿಸ್ತೀನಿ ಇರು. ಮೋಡಿ ಮಾಡಿ ನಿನ್ ಕಡೆ ಸೆಳ್ಕೊಂಡಿದ್ಯಾ ನೋಡು. ನಾನ್ ಇಲ್ಲಿಗೆ ನಿನ್ ಹತ್ರ ಜಗಳ ಮಾಡೋದಕ್ಕೆ ಅಂತ ಬಂದಿಲ್ಲ, ನಿನ್ಗೆ ಎಚ್ಚರಿಕೆ ಕೊಡೋದಕ್ಕೆ ಅಂತ ಬಂದಿದ್ದೀನಿ. ನಮ್ಮ ಯಜಮಾನ್ರ ಸವಾಸನ ಬಿಟ್ಬಿಡು. ಅವ್ರಿಗೇನೋ ಬುದ್ಧಿ ಇಲ್ಲದೆ ನಿನ್ ಹಿಂದೆ ಬಿದ್ದಿದ್ದಾರೆ ಅಂದ್ರೆ ನಿನ್ಗಾದ್ರೂ ಬುದ್ಧಿ ಬೇಡ? ನೋಡು, ನಾನು ಈಗ್ಲೇ ಹೇಳ್ತಾ ಇದ್ದೀನಿ, ಯಜಮಾನ್ರು ಯಾವತ್ತಿದ್ರು ನನ್ನೋರು, ನನಗ್ ಸೇರ್ಬೇಕಾದವರು. ಅವ್ರನ್ನ ನಿನಗ್ ಬಿಟ್ಕೊಡೋ ಮಾತೇ ಇಲ್ಲ. ಅರ್ಥ ಆಯ್ತಾ? ಇಷ್ಟು ದಿನ ಏನೋ ಹೋಗ್ಲಿ ಪಾಪ ಅಂತ ಸುಮ್ನಿದ್ರೆ ಬರ್ತಾ ಬರ್ತಾ ನಿನ್ ಕಾಟ ಜಾಸ್ತಿನೇ ಆಯ್ತಲ್ಲ. ನಮ್ಮ ಯಜಮಾನ್ರ ಸದಾ ನಿಂದೇ ಜಪ ಮಾಡ್ಕೊಂಡಿರ್ತಾರೆ. ಏ ಕಣ್ಣೆ, ಅವರು ನನ್ಗೆ ತಾಳಿ ಕಟ್ಟಿರೋ ಗಂಡ. ಅರ್ಥ ಆಯ್ತಾ? ನಂಬಿಕೆ ಬರ್ತಾ ಇಲ್ವಾ? ತಾಳು, ತೋರಿಸ್ತೀನಿ. ನೋಡು. ನೋಡಿಲ್ಲಿ, ಅವರು ನನಗೆ ಅಗ್ನಿ ಸಾಕ್ಷಿಯಾಗಿ ಕಟ್ಟಿರೋ ತಾಳಿ. ಈಗ್ಲಾದ್ರೂ ಗೊತ್ತಾಯ್ತಾ ಅವ್ರು ನಮ್ಮ ಯಜಮಾನ್ರು ಅಂತ? ಇನ್ಮೇಲೆ ನೀನ್ ಯಾವ್ದೇ ಕಾರಣಕ್ಕೂ ನಮ್ಮ ಯಜಮಾನ್ರ ಸವಾಸಕ್ಕೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಎಲ್ಲಿ ಹಾಗಂತ ಭಾಷೆ ಕೊಡು. ಆದಿತ್ಯ, ಅಯ್ಯೋ ಒಳ್ಳೆ ಕೆಲ್ಸ. ಕೂತ್ಕೋ. ಎಲ್ರನ್ನು ಬರಕ್ ಹೇಳ್ದಲ್ಲ, ಯಾಕಪ್ಪ? ಮೊದ್ಲು ನನ್ನ ಕರ್ತಿದ್ದು, ನಾನು ಕೇಳ್ತೀನಿ ಸುಮ್ಮನೆ. ಅದೇ ರೀ, ಸುಮ್ನೆ ಇರಿ. ಅವ್ನ್ ಮೊದ್ಲು ಕರೆದಿದ್ದು ನನ್ನನ್ನ, ನಾನೇ ಕೇಳೋದು. ಆದಿತ್ಯ, ಏನಪ್ಪ ವಿಷಯ? ನನ್ನನ್ನು ಕರ್ತಿದ್ದ, ನಾನು ಕೇಳ್ತೀನಿ ಸುಮ್ಮನೆ ಇರುವ. ಈಗ ಅವನ್ನೇ ಕೇಳೋಣ, ಯಾರನ್ನ ಕರೆದಿದ್ದು ಅಂತ. ಆದಿತ್ಯ, ಯಾರನ್ನ ಮೊದ್ಲು ಕರೆದಿದ್ದು? ಚಿಕ್ಕಮ್ಮನ? ನನ್ನೇ ತಾನೆ. ನಾನು ಫಸ್ಟ್ ಕರೆದಿದ್ದು ಅಮ್ಮನ. ಅಯ್ಯೋ, ನಾವಿಬ್ರು ಅಲ್ವಂತೆ. ಏನಪ್ಪ ಅದಿ, ಎಲ್ಲಾರ್ನು ಬರಕ್ ಹೇಳಿದ್ಯಾ? ಅಮ್ಮ, ಇವತ್ತು ನಾವೆಲ್ಲರೂ ಖುಷಿ ಪಡುವಂತ ಒಂದು ವಿಷಯ ಇದೆ. ಸಂಭ್ರಮಿಸಬಾರ್ದು, ತಲೆಗೆ ಹೋದ್ರೆ ಕಷ್ಟ ಅಲ್ವಾ ಅತ್ತೆ? ನಿನ್ ಯೋಚನೆ 100% ನಿಜನಮ್ಮ. ನಿನ್ನಿಂದ ಕಲಿಯೋದು ತುಂಬಾ ಇದೆ. ನಿನ್ ಯೋಚನೆ ಯಾವಾಗ್ಲೂ ಹೀಗೆ ಇರ್ಲಿ. ಸರಿ ಅತ್ತೆ. ಆಹಾಹಾ, ಎಂಥ ಮಾತು ಹೇಳಿದ್ರಿ ಗುರುಜಿ. ನಿಮ್ಮತ್ತೆ ಮನಸ್ಸು ಹಂಗೆ ಐಸ್ ಕ್ರೀಮ್ ತರ ಕರ್ಗೋಯ್ತು. ಸರಿ, ಈಗ ಸಿಹಿ ಮಾಡೋರು ಯಾರು? ಇನ್ಯಾರು? ನಮ್ ಪಾರ್ವತಿ. ಪಾರ್ವತಿಯವರೇ, ನೀವೇನು ಅನ್ಕೊಳಲ್ಲ ಅಂದ್ರೆ ಹೇಗೋ ನಿಮ್ಮಷ್ಟು ಚೆನ್ನಾಗಿ ಅಡ್ಗೆ ಮಾಡೋದನ್ನ ನನ್ಗೂ ಹೇಳ್ಕೊಟ್ಟಿದ್ದೀರಾ. ಇವತ್ ಒಂದಿನ ನಾನೇ ಏನಾದ್ರು ಸಿಹಿ ಮಾಡಿ ಅಡ್ಗೆ ಮಾಡ್ಲಾ? ಅಯ್ಯೋ, ಧಾರಾಳವಾಗಿ ಮಾಡಿ, ನನ್ಗೇನು ಅಭ್ಯಂತರ ಇಲ್ಲ. ಸರಿ, ಥ್ಯಾಂಕ್ಸ್ ಪಾರ್ವತಿಯವರೇ. ನನಗೇನಾದ್ರೂ ಸಹಾಯ ಬೇಕು ಅಂದ್ರೆ ನಿಮಗೆ ಕೇಳ್ತೀನಿ. ಅಯ್ಯೋ, ಈಗ ನಿಮಗ್ ನನ್ ಸಹಾಯನೇ ಬೇಕಾಗಿಲ್ಲ. ನೀವ್ ನನ್ಗಿಂತ ಚೆನ್ನಾಗಿ ಅಡ್ಗೆ ಮಾಡ್ತೀರಾ, ನೀವೇ ಮಾಡಿ. ಸರಿ. ಸತ್ಯ, ಇವತ್ ನನ್ಗಿಷ್ಟ ಇಲ್ದಿರೋ ಕೆಲ್ಸ ಮಾಡೋದ್ರಿಂದ ಬಚಾವಾದೆ. ಅದ್ಯಾವ್ದೋ ಕಣ್ಣಕ್ ಪ್ರಶಸ್ತಿ ಬಂದ್ರೆ ನಾನ್ ಯಾಕೆ ಸಿಹಿ ಮಾಡ್ಲಿ? ಖುಷಿಯಿಂದ ಸ್ವೀಕರಿಸ್ಬೇಕು, ತಲೆ ಕೆಡ್ಸ್ಕೋಬೇಡಿ, ಬಿಟ್ಟಾಕಿ.
ಇದೇನ್ ಗುರುಜಿ ಹಿಂಗ್ ಹೇಳ್ತಿದ್ದೀರಾ? ಒಂದಾನೊಂದು ಕಾಲದಲ್ಲಿ ಅದೇ ಕಣ್ಣಿನ ಲೋಗನ ಕಸದ ಬುಟ್ಟಿಗೆ ಎಸ್ದು ಆದಿತ್ಯನ ಹತ್ರ ಉಗಿಸ್ಕೊಳ್ಳೋ ಲೆವೆಲ್ಲಿಗೆ ಹೋಗಿತ್ತು, ಮರ್ತು ಬಿಟ್ರಾ? ಅದೆಲ್ಲ ಹಳೆ ಕತೆ. ಕೆಲವು ಸಲ ನಾವ್ ಬೇಕು ಅಂದ್ರೂ ಸಿಗಲ್ಲ, ಇನ್ ಕೆಲವು ಸಲ ನಮ್ ಪಾಲಲ್ಲಿ ಇಲ್ಲ ಅಂದ್ರೂ ಸಿಗುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಷ್ಟೇ. ಗುರೂಜಿ, ನೀವ್ ಹೇಳೋದೇನು ಅರ್ಥನೇ ಆಗ್ತಿಲ್ಲ ಗುರೂಜಿ. ಅವಾರ್ಡ್ ಬಂದಿರೋದು ಕಣ್ಣಿಗ್ ತಾನೆ, ಅದ ಆ ಕಣ್ಣಿಗ್ ಬಂದ್ರು ಒಂದೇ. ಅಪ್ಕೊಂಡಿದೀಯಾ? ವಯಸ್ಸಿನಲ್ಲಿ ಚಿಕ್ಕವಳಾದ್ರೂ ತುಂಬಾ ಪ್ರಬುದ್ಧವಾಗಿ ದೊಡ್ಡ ಮನೆಯ ಜವಾಬ್ದಾರಿನ ನಿಭಾಯಿಸ್ತಾ ಇದೀಯಾ? ಜನನಿ, ನೀನ್ ಬಂದ್ಮೇಲೆ ಪ್ರೀತುನು ಸುಧಾರಿಸಿದಾನೆ. ತುಂಟುತನ ಹುಡುಗಾಟ ಮಾಡ್ಕೊಂಡು ಜೀವನನ ಹಗೂರವಾಗಿ ತಗೊಂಡು ಹೋಗ್ತಾ ಇದ್ದ. ಅವನಿಗೆ ಬದುಕಿನ ವಾಸ್ತವದ ಪಾಠನ ತಿಳಿ ಹೇಳಿದೀಯಾ ನೋಡು. ನಿನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ಅವನ್ ನಿಜವಾಗ್ಲೂ ಪುಣ್ಯ ಮಾಡಿದ್ದ. ಸರಿ ಯಜಮಾನ್ರೆ, ನಾನು ಹೊರಡ್ತೀನಿ. ಪಾರ್ವತಿ, ನೀನ್ ಈಗ್ಲೇ ಹೋಗುವಾಗಿಲ್ಲ. ಯಾಕೆ? ಯಾಕೆ ಅಂದ್ರೆ ಇವತ್ತು ಈ ನನ್ ಕಣ್ಣಿಗೆ ನಾಮಕರಣ ಇದೆ. ನಾಮಕರಣನ? ನನ್ನ ನೆಚ್ಚಿನ ಪಾರ್ವತಿ ನನ್ನ ಪ್ರೀತಿಯ ಕಣ್ಣುಗಳಿಗೆ ಒಂದ್ ಹೆಸರಿಡ್ತಾಳೆ. ಅಯ್ಯೋ, ಅದೆಲ್ಲ ನನಗ್ ಬರಲ್ಲ, ನೀವೇ ಇಟ್ಕೊಳ್ಳಿ. ಪಾರ್ವತಿ, ಪಾರ್ವತಿ, ಅದೆಲ್ಲ ಆಗಲ್ಲ ಪಾರ್ವತಿ, ನೀನೇ ಹೆಸರಿಡ್ಬೇಕು. ಅದೆಲ್ಲ ನನಗ್ ಗೊತ್ತಾಗಲ್ಲ ಅಂತ ಹೇಳದ್ನಲ್ಲ ಯಜಮಾನ್ರೆ. ಪಾರ್ವತಿ, ಪ್ಲೀಸ್ ಪ್ಲೀಸ್ ಪ್ಲೀಸ್, ನನ್ಗೋಸ್ಕರ. ಮಾತೆತ್ತಿದ್ರೆ ಸಾಕು, ನನ್ಗೋಸ್ಕರ ಅಂತ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀರಾ. ಆಮೇಲೆ ನೀವೇನ್ ಹೇಳ್ತೀರೋ ಅದನ್ನೆಲ್ಲ ಮಾಡ್ಬೇಕಾಗುತ್ತೆ. ಪ್ಲೀಸ್ ಪಾರ್ವತಿ, ಕೋಪ ಮಾಡ್ಕೊಳ್ದೆ ಒಂದೊಳ್ಳೆ ಹೆಸರಿಡು. ಸರಿ, ನನ್ ತಮ್ಮ ಗಣಿ ಹೆಸರಿಟ್ಕೊಳ್ಳಿ, ಗಣೇಶ ಅಂತ. ಪಾರ್ವತಿ, ಅದು ಹುಡುಗಿ ಕಣ್ಣು, ಹುಡುಗನ ಹೆಸರು ಹೇಳ್ತಾ ಇದೆಯಲ್ಲ, ಒಂದು ಒಳ್ಳೆ ಹುಡುಗಿ ಹೆಸರು ಹೇಳು ಪಾರ್ವತಿ. ಚಂಡಿ, ಚಾಮುಂಡಿ, ದುರ್ಗಿ, ಮಹಾಕಾಳಿ. ಪಾರ್ವತಿ, ನೀನ್ ಬರೀ ದೇವರ ಹೆಸರು ಹೇಳ್ತಾ ಇದೀಯಾ, ಒಳ್ಳೆ ಹುಡುಗಿ ಹೆಸರು ಹೇಳು ಪಾರ್ವತಿ. ಕಾಳಮ್ಮ, ಭದ್ರಮ್ಮ, ನಿಂಗಮ್ಮ, ಚೆನ್ನಮ್ಮ, ರಂಗಮ್ಮ. ಯಾಕೆ ಚೆನ್ನಾಗಿಲ್ವಾ? ಮಂಗಮ್ಮ. ಪಾರ್ವತಿ, ಈ ಯಾವ ಹೆಸರು ಚೆನ್ನಾಗಿಲ್ಲ. ಹೋಗಿ ಯಜಮಾನ್ರೆ, ಇನ್ನ ಎಷ್ಟು ಹೆಸರು ಅಂತ ಹೇಳಿ. ಈ ಪ್ರಕೃತಿ ತುಂಬಾ ಸುಂದರವಾಗಿದೆ. ನೀವೊಬ್ರೇ ಇಲ್ಲಿ ಕುತ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ ಒಂದ್ ಒಳ್ಳೆ ಹೆಸರನ್ನ ನೀವೇ ಇಟ್ಬಿಡಿ. ದಯವಿಟ್ಟು ನನ್ನ ಬಿಟ್ಬಿಡಿ. ಪ್ರಕೃತಿ, ವಾವ್, ಪ್ರಕೃತಿ ಹೆಸರು ಎಷ್ಟು ಚೆನ್ನಾಗಿದೆ. ಪಾರ್ವತಿ, ಮತ್ತೆ ಏನ್ ಯಜಮಾನ್ರೆ? ಹೆಸರು ಸಿಕ್ತು. ಏನು? ಪ್ರಕೃತಿ. ಪ್ರಕೃತಿ ಪಾರ್ವತಿ. ಪ್ರಕೃತಿನ ಹೇಗಿದೆ? ಹಾ, ಅದೇ ತುಂಬಾ ಚೆನ್ನಾಗಿದೆ, ಅದೇನೆ ಇಟ್ಕೊಳ್ಳಿ. ಅಯ್ಯೋ ಟಪ್ಪ. ಪ್ರಕೃತಿ. ಏನಿದು? ಏನು ಅಂತ ಹೇಳ್ತೀನಿ, ಮೊದಲು ನಿನ್ ಮುಖ ಯಾಕೆ ಊದಿಸ್ಕೊಂಡಿದ್ಯಾ ಅಂತ ಹೇಳು. ಪ್ರಳಯ ಆಯ್ತು ಅದಕ್ಕೆ. ಅಕ್ಕ, ನಾನ್ ಸೀರಿಯಸ್ ಆಗಿ ಪ್ರಶ್ನೆ ಕೇಳಿದ್ರೆ ನೀನ್ ಉಡಾಫೆಯಿಂದ ಉತ್ತರ ಕೊಡ್ತೀಯಲ್ಲ. ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಯಾರ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನಾನ್ ಯಾರ ಮೇಲೆ ಕೋಪ ಮಾಡ್ಕೊಂಡಿಲ್ಲಪ್ಪ, ನನಗೆ ನನ್ ಮೇಲೆ ಕೋಪ. ಸರಿ, ಈ ಪರಂಗಿ ಅಂಟಿನೋ ನಿನ್ ಕೋಪ ಎಲ್ಲ ಹಂಗೆ ಮಯ ಆಗೋಗುತ್ತೆ. ಊಟ ಮಾಡೋ ಸಮಯದಲ್ಲಿ ಏನಿದ್ದು? ಇದನ್ ಯಾರು ತಂದಿದ್ದು? ನಾನೇ ತಂದಿದ್ದು ಅಕ್ಕ. ಏನಕ್ಕೋ? ಅಕ್ಕ, ದೊಡ್ಡ ಯಜಮಾನ ಕಂಪ್ನಿ ಕಣ್ಣಿಗೆ ಯಾವ್ದೋ ಪ್ರಶಸ್ತಿ ಬಂತಂತೆ. ಆ ಕಣ್ಣು ಚೆನ್ನಾಗಿರೋದಕ್ಕೆ ತಾನೆ ಪ್ರಶಸ್ತಿ ಬಂದಿದ್ದು. ಅದಕ್ಕೆ ನೀನು ಪರಂಗಿ ಅಂಟಿನು, ಆ ಕಣ್ಣಿಗಿಂತ ನಿನ್ ಕಣ್ಣು ಸಾಕಾಗುತ್ತೆ. ಅಂದ್ರೆ ನನ್ ಕಣ್ ಚೆನ್ನಾಗಿಲ್ಲ ಅಂತನಾ? ಅಯ್ಯೋ ಅಕ್ಕ, ನಾನು ಹಂಗೆ ಹೇಳಿಲ್ಲ.
ಇನ್ ಹೆಂಗೋ ನಿನ್ ಮಾತಿನ ಅರ್ಥ ಹಂಗೆ ಇತ್ತು. ನನಗ್ ಬೇಡ, ನೀನೇ ತಿನ್ಕೋ. ಅಕ್ಕ ಆಗ್ಲಿಂದ ಇಬ್ರು ಜೊತೆಲಿ ತಿನ್ನ ಅಂತ ಕಾಯ್ಕೊಂಡ್ ಕೂತಿದ್ದೀನಿ. ಪ್ಲೀಸ್ ಕಣೆ, ಪ್ಲೀಸ್ ಒಂದೇ ಒಂದ್ ಪೀಸ್ ತಿನ್ನೆ. ನನಗ್ ಬೇಡ ಅಂದೆ ತಾನೆ, ಮತ್ ಯಾಕೆ ನನ್ನ ಆವಾಗ್ಲಿಂದ ಬಲವಂತ ಮಾಡ್ತೀಯಾ? ನೀನೇ ತಿನ್ಕೋ. ಅಕ್ಕ ಕಣ್ಣು, ಅಕ್ಕ ಖಾರದ ಪುಡಿ ಬಿತ್ತು ಕಣ್ಣಿಗೆ. ಹಾ, ಹಾಗೆ ಆಗ್ಬೇಕು, ಆ ಕಣ್ಣಿಗೆ ಹಾಗೆ ಆಗ್ಬೇಕು. ವಾ, ಏನೇ ಅಕ್ಕ ನೀನು, ನಿನ್ ತಮ್ಮ ಕಣ್ಣು ಉರಿ ಉರಿ ಅಂತಿದ್ರು, ನೀನ್ ಶಾಪ ಹಾಕ್ತಿದ್ಯಾ? ಈ ತಮ್ಮನ ಮೇಲೆ ನಿನ್ ಪ್ರೀತಿನೇ ಇಲ್ಲ ಅಲ್ವಾ? ಆಯ್ತಾಯ್ತು, ಜಾಸ್ತಿ ಕಿಚ್ಚಾಡ್ಬೇಡ, ಸ್ವಲ್ಪ ತಡ್ಕೋ. ಬಾಯ್ಲಿ ಇರೋ. ಈಗ ಸರಿ ಹೋಯ್ತಾ? ಈಗ ಸ್ವಲ್ಪ ಸರಿ ಹೋಯ್ತು. ಇನ್ನೊಂದ್ಸಲ ಆ ಕಣ್ಣಿನ ಬಗ್ಗೆ ಮಾತಾಡ್ಬೇಡ, ಅರ್ಥ ಆಯ್ತಾ? ಸರಿ. ಅಕ್ಕ ಹಣ್ಣು ಬೇಡ ಬಿಡು, ನಾನೇ ತಿನ್ಕೋತೀನಿ. ಯಾಕಪ್ಪ ಇವತ್ತು ಹಿಂಗಾಡ್ತಾಳೆ? ಅದ್ ಸರಿ, ನಾನು ನಿನ್ನೆಯಿಂದ ನೋಡ್ತಾನೆ ಇದ್ದೀನಿ, ನನ್ ಜೊತೆ ಸರಿಯಾಗಿ ಮುಖ ಕೊಟ್ಟು ಮಾತಾಡ್ತಿಲ್ವಲ್ಲ. ಯಾಕೆ ಈ ತಮ್ಮನ ಮೇಲೆ ಪ್ರೀತಿ ಕಮ್ಮಿ ಆಗೋಯ್ತಾ? ಏನೋ ಗಣಿ ನಿನ್ ಗೋಳು. ಅಪ್ಪ 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 ಬೇಗ ಬಾಪ. ಯಾಕೆ ಹಂಗ್ ಕಿರ್ಚ್ಕೊತಾ ಇದೆಯಾ? ಅಪ್ಪ ಅಲ್ಲಿ ನೋಡಪ್ಪ. ಯಾಕಪ್ಪ ನಗ್ತಾ ಇದ್ಯಾ? ಏನೇ ಇದು? ಹೇಗ್ ಕಾಣ್ತಾ ಇದೀನಪ್ಪ? ಚೆನ್ನಾಗ್ ಕಾಣ್ತೀನಿ ತಾನೆ? ಕಣ್ಣಿಗೆ ಯಾರಾದ್ರೂ ಈ ರೀತಿ ಕಾಡಿಗೆ ಹಚ್ಕೋತಾರೇನೆ? ಯಾಕಪ್ಪ ನನ್ ಕಣ್ ಚೆನ್ನಾಗ್ ಕಾಣ್ತಿಲ್ವಾ? ನೋಡೆ ಪಾರು, ನಿನ್ ಕಣ್ಣು ಯಾವಾಗ್ಲೂ ಚೆನ್ನಾಗೆ ಕಾಣುತ್ತೆ. ನಿನ್ ಕಣ್ಣಿಗೆ ಅಲಂಕಾರ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿನ್ ಕಣ್ಣಿಗಂತೂ ಯಾರು ಪೈಪೋಟಿ ಕೊಡಕ್ ಸಾಧ್ಯನೇ ಇಲ್ಲ. ಅಲ್ವಾ ಅಲ್ವಾ ಅಪ್ಪ, ನನ್ ಕಣ್ಣಿಗೆ ಬೇರೆ ಯಾವ ಕಣ್ಣು ಸರಿಸಾಟಿ ಇಲ್ಲ ತಾನೆ? ಹೌದಮ್ಮ, ನಿನ್ ಕಣ್ಣಲ್ಲಿ ಒಂದು ಸೆಳೆತ ಇದೆ, ಒಂದು ಆತ್ಮೀಯತೆ ಇದೆ, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಭಾವನೆ ಇದೆ ಕಣೆ. ಇದಕ್ಕಿಂತ ಹೆಚ್ಚು ಇನ್ನೇನ್ ಬೇಕು ಹೇಳು? ನನ್ ಕಣ್ಣನ್ನ ಹೊಗಳಿದ್ದಕ್ಕೆ ತುಂಬಾ ಖುಷಿ ಆಯ್ತಪ್ಪ. ಆಲ್ ಆರ್ ಅಟ್ ಆಲ್. ಈ ತರ್ಲೆ ಪ್ರೀತು ನಮ್ಮನ್ನೆಲ್ಲ ಆಟ ಆಡಕ್ಕೆ ಏನಾದ್ರು ಕರಿತಾ ಇದ್ದಾನ? ಇವನ ಅಜ್ಜಿ. ಯಾಮಿನಿ, ಮೊಬೈಲ್ ಇಟ್ಕೊಂಡು ಏನೇ ಮಾಡ್ತಿದ್ಯಾ? ರೆಡಿನಾ? ರೀ, ಅಯ್ಯೋ, ನಾನು ಇವತ್ತು ಶಾಪಿಂಗ್ಗೆ ಕರ್ಕೊಂಡು ಹೋಗ್ತೀರೇನ್ರಿ? ಈ ಹೆಂಗಸರಿಗೆ ಹೊರಗಡೆ ಹೋಗೋಣ ಅಂದ್ರೆ ಸಾಕು ಶಾಪಿಂಗ್ ಅಂತ ಅನ್ಕೊಂಡ್ಬಿಡ್ತಾರೆ. ನಾನು ಕೇಳಿ ಶಾಪಿಂಗಾ? ಎಲ್ರು ಸೇರೋದಕ್ಕೆ. ಪ್ರೀತ ಮೆಸೇಜ್ ಕಳ್ಸಿದ್ದಾನೆ, ಓದಿಲ್ವಾ? ಅದನ್ನೇ ಓದ್ತಿದ್ದೆ, ಆದ್ರೆ ಅವ್ನು ಸರಿಯಾಗಿ ಮೆಸೇಜ್ ಕಳ್ಸಿಲ್ಲ ನೋಡ್ರಿ. ನನ್ಗೆ ಅರ್ಥನೇ ಆಗ್ತಿಲ್ಲ. ಅದು ಇಂಗ್ಲಿಷ್ ಅಲ್ಲಿ ಇದೆಯಲ್ಲ, ನಿನಗೆಲ್ಲ ಅರ್ಥ ಆಗತ್ತೆ ಬಿಡು. ಏನ್ರಿ, ನನಗೆ ಇಂಗ್ಲಿಷ್ ಬರಲ್ಲ ಅಂತ ಆಡ್ಕೊಳ್ತಾ ಇದ್ದೀರಾ? ಇರೋ 2 ಕಿವಿನ ನೆಟ್ಟಿಗೆ ಮಾಡ್ಕೊಂಡು ಕೇಳಿಸ್ಕೊಳ್ರಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡದಲ್ಲೇ ವ್ಯವಹರಿಸು, ಕನ್ನಡವನ್ನೇ ಅನುಸರಿಸು. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲೇ ಮೆಟ್ಟಬೇಕು. ಈ ಕನ್ನಡ ಹೆಣ್ಣನ್ನು ಜರಿಬೇಡ, ಈ ಕನ್ನಡ ಮಣ್ಣನ್ನು ಮರಿಬೇಡ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ನಮ್ದೆ, ರಾಯಣ್ಣನ್ ಬೆಳಗಾವಿನೂ ನಮ್ದೆ. ಏನಿವಾಗ ಯಾರು ಏನು ಕಿತ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಾ? ದಾಮು, ನಾನೇನು ನಿನ್ನ ಹತ್ರ ಕಿತ್ಕೊಳಕ್ ಬರ್ಲಿಲ್ವೇ? ನೀನ್ ರೆಡಿ ಆಗಿದ್ಯಾ ಅಂತ ಕೇಳಕ್ ಬಂದೆ, ಜೊತೆಗೆ ನಿಂಗೆ ಇಂಗ್ಲಿಷ್ ಬರಲ್ಲ ಅಂತ ಹೇಳ್ದೆ ಅಷ್ಟೇ. ಅದಕ್ಕೆ ಇಷ್ಟೊಂದು ರೊಚ್ಚಿಗೆದ್ ಬಿಡೋದ? ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ? ಸರಿ ಹೋಗ್ಲಿ ಬಿಡಿ. ಪ್ರೀತು ಕಳ್ಸಿದ ಮೆಸೇಜಿನ ವಿಷಯ ಏನು ಅಂತ ಹೇಳಿ. ಅದು ಇವತ್ತು ನಮ್ಮ ಮನೆಯವರೆಲ್ಲ ಸೇರಿ
ಯಾರ್ಯಾರ ಮನಸ್ಸಿಗೆ ಯಾರು ಇಷ್ಟ ಆಗಿದ್ದಾರೆ, ಯಾರು ಹತ್ರ ಆಗಿದ್ದಾರೆ ಅಂತ ಮಾತಾಡಬೇಕು. ಜೊತೆಗೆ ಅವ್ರ ಬಗ್ಗೆ ಅಭಿಪ್ರಾಯ ಅನಿಸಿಕೆಗಳನ್ನೆಲ್ಲ ಹೇಳಬೇಕು. ಇದಕ್ಕೆ ಎಲ್ರನ್ನೂ ಸೇರಿಸಿ ನಮ್ಮ ಪ್ರೀತಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅದಕ್ಕೆ ಮೆಸೇಜ್ ಕಳಿಸಿದಾನ ಕಣೆ. ಹೌದೇನ್ರಿ? ಅಯ್ಯೋ ದೇವ್ರಿ, ಛೇ ನಾನು ಇನ್ನೂ ಸರಿಯಾಗಿ ರೆಡಿನೇ ಆಗಿಲ್ವಲ್ರಿ. ಲೇ, ರೆಡಿ ಆಗಕ್ಕೆ ಛತ್ರದಲ್ಲಿ ನೀನು ಊಟ ತಿನ್ನಕ್ಕೆ ಹೋಗ್ತಿದ್ಯಾ? ಉಟ್ಕೊಂಡ್ರೆ ಸೀರೆಲೆ ಬಾರೆ. ಹೌದಾ? ಈ ಸೀರೆ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿ ಕಾಣಿಸ್ತಿದ್ದೀನ ನನ್ ಗಂಡ ಮೋಹನ್? ದಾಮು, ಅದನ್ನ ಈಗ ಹೇಳಲ್ಲ ಕಣೆ, ರಾತ್ರಿ ಆಗ್ಲಿ ಆಗ ಹೇಳ್ತೀನಿ. ರೀ ನನ್ ಗಂಡ ಮೋಹನ್, ರಾತ್ರಿ ನನ್ ರೂಮ್ಗೆ ನಿಮ್ ಎಂಟ್ರಿನೇ ಇಲ್ಲ. ಲೇ, ಏನು ಅಂತ ಮಾತಾಡ್ತಿದ್ಯಾ? ನಾನು ನಿನ್ ಗಂಡ ತಾನೇ? ಹೌದು ಹೌದು, ನೀವೇ ನನ್ನ ಗಂಡ, ನನ್ನ ಭಂಡ ಎಲ್ಲ. ಆದ್ರೆ ಈಗ ನೀವು ಸದ್ಯಕ್ಕೆ ಹೊರಗಡೆ ಹೋಗಿ ಪ್ರೀತು ಹೇಳಿದ್ರ ಬಗ್ಗೆ ನಾನು ಸ್ವಲ್ಪ ಡೀಪ್ ಆಗಿ ಡಿಸ್ಕಸ್ ಮಾಡ್ಬೇಕು. ದಾಮು, ಇನ್ನೂ ಅರ್ಧ ಗಂಟೆ ಟೈಮ್ ಇದೆಯೇ, ಅಲ್ಲಿವರೆಗೂ ನಾನು ಇಲ್ಲೇ ರೆಸ್ಟ್ ಮಾಡ್ತೀನಿ. ಸಿಕ್ಕಾಬಿಟ್ಟೆ ಶೆಕೆ ಆಗ್ತಿದೆ ಕಣೆ, ಫ್ಯಾನ್ ಆನ್ ಮಾಡ್ತೀಯಾ? ಆಹಾ, ಮೋಹನ ಮದನಾಂಗ, ಈ ಡೌಗಳೆಲ್ಲ ಬೇಡಪ್ಪ ರೀ. ಚಳಿ ಆಗ್ತಿದೆ ಅಂತ ನಾನೇ ಕಿಟಕಿ ಬಾಗಿಲನ್ನ ಮುಚ್ಕೊಂಡ್ ಮಲ್ಕೋತಾ ಇದ್ದೀನಿ, ಇವ್ರಿಗೆ ಮಾತ್ರ ಶೆಕೆ ಆಗ್ಬಿಡುತ್ತಂತೆ. ಮರ್ಯಾದೆಯಿಂದ ಆಚೆ ಹೋಗ್ತೀರಾ ಇಲ್ಲ ಕತ್ತಿಡ್ದ ಆಚೆ ತಳ್ಳ? ಅಯ್ಯೋ ದಾಮು, ಬೇಡ ಕಣೆ. ಹೆಂಡತಿ ಗಂಡನ ಕುತ್ತಿಗೆ ಕೈ ಹಾಕಿ ತಳ್ಳೋ ಅವಮಾನಕ್ಕಿಂತ ಇನ್ನೊಂದು ಅವಮಾನ ಇಲ್ಲ ಕಣೆ. ನನ್ನ ಬ್ರೋ ಒಂಥರ ಕಪ್ಪೆ ಚಿಪ್ಪಲ್ಲಿ ಬಚ್ಚಿಟ್ರು ಅಂತ ಮುತ್ತಿನ ಥರ. ಆ ಮುತ್ತಿಗೆ ಯಾವಾಗಲೂ ಬೆಲೆ ಜಾಸ್ತಿ. ಆ ಮುತ್ತಿನಂತ ನನ್ನ ಬ್ರೋಗೆ ಏನಿಷ್ಟ ಗೊತ್ತಾ? ಪ್ರಕೃತಿ. ಪ್ರಕೃತಿನ ಅಂದ್ರೆ ಗಿಡ ಮರನ ಗುರುಜಿ? ಗೊತ್ತಿಲ್ಲ. ಹೌದು, ಬ್ರೋಗೆ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ. ಇವಳು ಯಾರಪ್ಪ ಹೊಸಬ್ಳು ಪ್ರಕೃತಿ? ಪ್ರಕೃತಿನ ಅವನು ಮನಸಾರೆ ಆರಾಧಿಸ್ತಾನೆ. ಪ್ರಕೃತಿಗೋಸ್ಕರ ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ಆ ಪ್ರಕೃತಿಯ ಕಣ್ಣಂದ್ರೆ ಅವನಿಗೆ ಜೀವ. ಅಲ್ಲ 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 ಆ ಕಣ್ಣಿಂದ ನೋಡೋ ಪ್ರಕೃತಿ ಅಂದ್ರೆ ಅವನಿಗೆ ಜೀವ. ಆ ಪ್ರಕೃತಿ ಬಗ್ಗೆ ನಮ್ಗೆ ಗೊತ್ತಿಲ್ಲದ್ರೆ ಎಷ್ಟೋ ವಿಷಯನ ಅವನ ಮನಸ್ಸಲ್ಲಿ ಬಚ್ಚಿಟ್ಕೊಂಡಿದ್ದಾನೆ. ದಿನ ಬೆಳಗ್ಗೆ ಆದ್ರೆ ಅವನ ಪ್ರಕೃತಿನ ನೋಡ್ಲೇಬೇಕು, ಯಾಕಂದ್ರೆ ಆ ಪ್ರಕೃತಿನ ಅವನು ಅಷ್ಟೊಂದು ಹಚ್ಕೊಂಡಿದ್ದಾನೆ. ನಾವೆಲ್ಲರೂ ಮನ್ಸಲ್ಲಿರೋದನ್ನ ಈಸಿಯಾಗಿ ಹಂಚ್ಕೊಂಡ್ಬಿಡ್ತೀವಿ, ಎಲ್ಲರ ಹತ್ರ ಹೇಳ್ಕೊಂಡ್ಬಿಡ್ತೀವಿ. ಆದ್ರೆ ಬ್ರೋ ಹಾಗಲ್ಲ, ಅವನು ಪ್ರಕೃತಿನ ಮನ್ಸಲ್ಲಿ ಪೂಜಿಸ್ತಾನೆ. ಯಾರೇ ಆಗ್ಲಿ ಮನ್ಸಲ್ಲೇ ಕೆಲವು ವಿಷಯಗಳನ್ನ ಬಚ್ಚಿಟ್ಕೊಂಡು ಪೂರ್ತಿ ಜೀವನ ಕೊರಗೋದ್ಕಿಂತ ಏನೇ ಆಗ್ಲಿ ನನ್ನ ಜೀವನ ಚೆನ್ನಾಗಿರ್ಬೇಕು ಅಂತ ಒಂದ್ಸಲ ಅನ್ಕೊಂಡ್ರೆ ಆಯ್ತು, ಮನ್ಸಲ್ಲಿರೋದೆಲ್ಲ ಹೊರಗೆ ಬರುತ್ತೆ. ಇದನ್ನ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಸಾರಿ, ವಿಷಯ ತುಂಬಾ ಎಲ್ಲೆಲ್ಲೋ ತಗೊಂಡು ಹೋದೆ. ಆದ್ರೆ ಕೊನೆದಾಗ ಹೇಳೋದಿಷ್ಟೇ, ನನ್ನ ಬ್ರೋ ಚೆನ್ನಾಗಿರ್ಬೇಕು, ಅವನು ತುಂಬಾನೇ ಒಳ್ಳೇದಾಗಬೇಕು ಅಷ್ಟೇ.
ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ ಎಲ್ರ ಮುಂದೆ ನನ್ನ ಕಣ್ಣಿನ ಹುಡುಗಿ ಬಗ್ಗೆ ಮಾತಾಡೋದಕ್ಕೆ. ಇಡಿಯಟ್! ಏನ್ ಅನ್ಕೊಂಡಿದ್ದ ನನ್ನ ಅವನು? ಅಲ್ಲ ಪ್ರೀತು, ನೀನ್ ಪ್ರಕೃತಿ ಬಗ್ಗೆ ಮಾತಾಡಿದ್ರೆ ಭಾವ ಯಾಕೆ ಕೋಪ ಮಾಡ್ಕೊಂಡು ಹೋದ್ರು? ಯಾಕಂದ್ರೆ ಪ್ರಕೃತಿ ಅನ್ನೋದು ಅವನು ಲೋಗೋ ಕಣ್ಣಿಗೆ ಹೆಸರು. ಏನು, ಆ ಕಣ್ಣಿಗೆ ಭಾವ ಹೆಸರು ಬೇರೆ ಇಟ್ಟಿದಾರ? ಹೌದು, ಪ್ರಕೃತಿ ಅಂತ ಹೆಸರಿಟ್ಟಿದ್ದಾನೆ. ಅದಕ್ಕೆ ನಾನು ಪ್ರಕೃತಿ ಅಂತ ಮಾತಾಡಿದಾಗ ಅವನು ಕೋಪ ಮಾಡ್ಕೊಂಡಿದ್ದೋಗಿದ್ದು. ಯಾಕೆ ಪ್ರೀತು ಹೀಗ್ ಮಾಡೋದಿಕ್ ಹೋದೆ? ಭಾವ ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿ ಬಗ್ಗೆ ನೀನ್ ಯಾಕೆ ಮಾತಾಡೋದಿಕ್ ಹೋದೆ? ಅದು ಎಲ್ರೂ ಮುಂದೆ. ಅವ್ರ ಪರ್ಸನಲ್ ವಿಷಯನ ನೀನ್ ಮಾತಾಡಬಾರ್ದಾಗಿತ್ತು. ಪಾಪ ಭಾವಂಗ್ ಎಷ್ಟು ಬೇಜಾರಾಗಿದ್ಯೋ ಏನೋ. ಹೌದು ಜನನಿ, ರೋಹು ನನ್ನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡಿದ್ದೋದ. ಆದ್ರೆ ಯಾಕೋ ಅವನು ಇಷ್ಟಪಡ್ತಿರೋ ಕಣ್ಣಿನ ಬಗ್ಗೆ ಮಾತಾಡ್ಬೇಕು ಅಂತ ಅನಿಸ್ತು. ಆದ್ರೆ ಬ್ರೋ ಇಷ್ಟೊಂದು ಕೋಪ ಮಾಡ್ಕೊಳ್ತಾನೆ ಅಂತ ನಂಗೆ ಗೊತ್ತು. ಯಜಮಾನ್ರೆ, ಆಗ್ಲೇ ಯಾಕೆ ಕೋಪದಲ್ಲಿ ಬಂದ್ರಿ? ನಿಮ್ ಮನ್ಸಿಗೆ ನೋವಾಯ್ತಾ? ನೋವಾಗದೆ ಇರುತ್ತಾ ಪಾರ್ವತಿ? ಎಲ್ರ ಮುಂದೆ ನನ್ನ ಕಣ್ಣಿನ ಹುಡುಗಿಯ ಬಗ್ಗೆ ಮಾತಾಡೋದಕ್ಕೆ ಅವ್ನ್ ಯಾರು? ನನ್ನ ಪ್ರೀತಿ ಬಗ್ಗೆ ಅವನಿಗೆ ಏನ್ ಗೊತ್ತು? ಯಾರು ಕೊಟ್ರು ಅವನಿಗೆ ಪರ್ಮಿಷನ್ ಮಾತಾಡೋದಕ್ಕೆ? ಅಮ್ಮಂಗೆ ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಳಕ್ಕಾಗ್ದೆ ನನ್ನ ಮನ್ಸಲ್ಲ ಎಷ್ಟು ಕೊರಗ್ತಾ ಇದ್ದೀನಿ ಗೊತ್ತಾ? ನನ್ನ ಮನ್ಸಿನ ತಳಮಳ, ನನ್ನ ಕಳವಳ ಅವನಿಗೇನ್ ಅರ್ಥ ಆಗ್ಬೇಕು? ಪ್ರಕೃತಿಯಿಂದ ನನಗಿಷ್ಟ, ಹಾಗೆ ಹೀಗೆ ಅಂತೆಲ್ಲ ಎಲ್ಲರ ಮುಂದೆ ಹೇಳದ್ನಲ್ಲ. ಅಮ್ಮ ಬಂದು ನನ್ನ ಹತ್ರ ಕೇಳಿದ್ರು, ಯಾಕೆ ಎದ್ದು ಬಂದೆ, ಏನಾಯ್ತು ಅಂತ. ಏನ್ ಹೇಳಿ ಪಾರ್ವತಿ, ಏನ್ ಹೇಳಿ ನಾನು? ಹೇಗೋ ಮ್ಯಾನೇಜ್ ಮಾಡಿದೆ. ಒಂದು ವೇಳೆ ಅಮ್ಮಂಗೆ ಏನಾದ್ರೂ ನನ್ನ ಕಣ್ಣಿನ ಹುಡುಗಿ ಬಗ್ಗೆ ಗೊತ್ತಾಗಿದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗ್ತಿದ್ದು ಗೊತ್ತಾ ಪಾರ್ವತಿ? ನಿನಗೆ ಗೊತ್ತಾ ಪಾರ್ವತಿ, ಈ ಕಣ್ಗಳನ್ನ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ? ಹುಚ್ಚಿನ ತರ ಪ್ರೀತಿಸ್ತೀನಿ. ಆದ್ರೆ ಆ ಕಣ್ಣಿನ ಹುಡುಗಿ ಯಾರು, ಎಲ್ಲಿದ್ದಾಳೆ, ಇದ್ದಾಳ ಇಲ್ವೋ, ಅಥವಾ ಬರೀ ನನ್ನ ಕಲ್ಪನೆನ ಅಂತ ಆತಂಕ ಕೂಡ ಆಗುತ್ತೆ ಪಾರ್ವತಿ. ಒಂದ್ ವೇಳೆ ಆ ಹುಡುಗಿ ಇಲ್ಲ ಅಂದ್ರೆ? ಇಲ್ಲ, ಆ ಹುಡುಗಿ ಇದ್ದಾಳೆ ಪಾರ್ವತಿ. ಪಾರ್ವತಿ, ನೀನಾದ್ರೂ ಹೇಳು ಪಾರ್ವತಿ, ಆ ಹುಡುಗಿ ಇದ್ದಾಳೆ ತಾನೆ? ಇದ್ದಾಳೆ ತಾನೆ? ಅವಳು ನನಗೆ ಸಿಗ್ತಾಳೆ ಅಲ್ವಾ? ಹೇಳು ಪಾರ್ವತಿ, ಸಿಗ್ತಾಳೆ ತಾನೆ? ಅವಳು ಇದ್ದಾಳೆ ತಾನೆ? ನೀವ್ ಹುಚ್ಚಿನ ತರ ಪ್ರೀತಿಸೋ ಆ ಕಣ್ಣಿನ ಹುಡುಗಿ ಇದ್ದಾಳೆ ಯಜಮಾನ್ರೆ ಅಲ್ವಾ? ಇದ್ದಾಳೆ ತಾನೆ? ಇವತ್ತಾಳ ನಾಳೆ ನನಗೆ ಸಿಗ್ತಾಳೆ ತಾನೆ? ಪವಿತ್ರವಾದ ಪ್ರೀತಿ ಸೋಲಲ್ಲ, ಸೋಲ್ಬಾರ್ದು ಯಜಮಾನ್ರೆ. ನಾವ್ ಇಷ್ಟ ಪಡೋರು ನಮಗ್ ಸಿಗ್ಬೇಕು. ಅದೇ ಧರ್ಮ, ಅದೇ ನಿಜವಾದ ಪ್ರೀತಿ. ಥ್ಯಾಂಕ್ಸ್ ಪಾರ್ವತಿ, ಥ್ಯಾಂಕ್ ಯು ಸೋ ಮಚ್. ನೀನಾದ್ರೂ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿಯಲ್ಲ. ನೀನ್ ಹೇಳಿದ್ ನಿಜ, ಆ ಹುಡುಗಿ ಇದ್ದಾಳೆ. ಅದಕ್ಕೆ ತಾನೆ ಈ ಹಾರ್ಟಿಗೂ ಆ ಕಣ್ಣಿಗೂ ಪ್ರೀತಿ ಕನೆಕ್ಟ್ ಆಗೋಕ್ ಸಾಧ್ಯ. ಹಾಗಾದ್ರೆ ಆ ಹುಡುಗಿ ನನಗೆ ಸಿಗ್ತಾಳೆ? ನನಗೆ ಸಿಕ್ಕೇ ಸಿಗ್ತಾಳೆ ಪಾರ್ವತಿ, ಸಿಕ್ಕೇ ಸಿಗ್ತಾಳೆ.
ಸಲ ನಿನ್ ಮೇಲ್ ಕನಿಕರ ಹುಟ್ತಾ ಇದೆ. ನಮ್ ಯಜಮಾನ್ರು ಅಲ್ಲ, ನಿಮ್ ಯಜಮಾನ್ರು, ನಿನ್ ಯಜಮಾನ್ರು ನಿನ್ನ ಹುಚ್ಚರ್ ತರ ಪ್ರೀತಿಸ್ತಿದ್ದಾರೆ. ನಿನ್ನ ಕೈ ಮುಗಿದ್ ಕೇಳ್ಕೊತೀನಿ, ನೀನ್ ಎಲ್ಲೇ ಇದ್ರು ಅವ್ರ ಕಣ್ಮುಂದೆ ಬಾ. ಅವ್ರ ಪ್ರೀತಿ ಗೆಲ್ಬೇಕು ಅಂದ್ರೆ ನೀನ್ ಅವ್ರಿಗೆ ಸಿಗ್ಬೇಕು. ನೀವಿಬ್ರು ಒಂದಾಗ್ಬೇಕು. ಬ್ರೋ ನನಗೆ ಎಷ್ಟೆಲ್ಲ ಹೆಲ್ಪ್ ಮಾಡಿಲ್ಲ, ನನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿಲ್ಲ. ಅಂಥದ್ರಲ್ಲಿ ನಾನು ಅವನಿಗೆ ಕೆಟ್ಟದಾಗಲಿ ಅಂತ ಬಯಸ್ತೇನ? ಇಲ್ಲ ಮಾಮ್, ಬ್ರೋ ಚೆನ್ನಾಗಿರಬೇಕು, ಅವನ ಜೀವನದಲ್ಲಿ ಅವ್ನು ಬಯಸಿದೆಲ್ಲ ಸಿಗಬೇಕು. ಆ ಕಾರಣಕ್ಕೋಸ್ಕರನೇ ನಿಮಗೆ ಬ್ರೋ ಬಗ್ಗೆ ಗೊತ್ತಿಲ್ಲದಿರೋ ಒಂದು ವಿಷಯ ಹೇಳ್ತಿದ್ದೀನಿ. ಅವನ ಮನಸ್ಸಲ್ಲಿ ಅನುಷ್ಕಾ ಇಲ್ಲ, ಅವನ ಮನಸ್ಸಲ್ಲಿರೋದು ಕಣ್ಣಿನ ಹುಡುಗಿ ಮಾತ್ರ. ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ ಪ್ರೀತು? ನಮ್ಮ ಆದಿ ಶ್ರೀರಾಮನಂಥವನು, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಅವನ ಬಗ್ಗೆ ಹೀಗೆಲ್ಲ ಸುಳ್ಳು ಹೇಳಬಾರ್ದು. ಇಲ್ಲ ಅತ್ತೆ, ಪ್ರೀತು ಹೇಳ್ತಾ ಇರೋದು ನಿಜ. ಪ್ರೀತು ಜೊತೆ ಸೇರ್ಕೊಂಡು ನೀನು ನಮ್ಮ ಆದಿ ಬಗ್ಗೆ ಹೀಗೆಲ್ಲ ಹೇಳ್ತಿದೀಯಲ್ಲ, ಏನಾಗಿದೆ ನಿಮ್ಗಿಬ್ರಿಗೂ? ಅತ್ತೆ, ಎಲ್ರಿಗೂ ಒಂದು ಒಳ ಭಾವನೆ ಅನ್ನೋದು ಇದ್ದೇ ಇರುತ್ತೆ. ಅದೇ ಥರ ಭಾವನ್ಗೂ ಇದೆ. ಆದ್ರೆ ನಾವ್ ಯಾರು ಅದನ್ನ ಅರ್ಥ ಮಾಡ್ಕೋತಿಲ್ಲ ಅತ್ತೆ. ಭಾವನ್ಗೆ ನೀವು ತುಂಬಾ ಹತ್ರವಾದವರಾದ್ರೂ ಅವ್ರ ಮನ್ಸಲ್ಲಿ ಕಣ್ಣಿನ ಹುಡುಗಿ ಬಗ್ಗೆ ಇರೋ ಪ್ರೀತಿನ ನಿಮ್ ಹತ್ರ ಹೇಳ್ಕೊಳ್ದಿಕ್ಕಾಗದೆ ಒದ್ದಾಡ್ತಿದ್ದಾರೆ. ಜನನಿ, ಪ್ರೀತುನ ಮದುವೆ ಮಾಡ್ಕೊಂಡು ಬಂದ ಮೇಲೆ ನೀನು ಆದಿನ ನೋಡಿದೀಯಾ? ಆದ್ರೆ ನಾನು ನನ್ನ ಮಗ ಆದಿನ 27 ವರ್ಷಗಳಿಂದ ನೋಡ್ತಾ ಇದ್ದೀನಿ. ಅವನ್ ಏನು, ಅವನ ಮನ್ಸಲ್ಲಿ ಏನಿದೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಅವನ್ ಯಾವತ್ತು ಯಾವ ವಿಷಯನೂ ನನ್ನಿಂದ ಮುಚ್ಚಿಟ್ಟಿಲ್ಲ, ಮುಚ್ಚಿಡೋದು ಇಲ್ಲ. ಊಟ, ತಿಂಡಿ, ಬಟ್ಟೆ ಅಂತ ಸಣ್ಣ ವಿಚಾರಗಳನ್ನೇ ನನ್ನ ಹತ್ರ ಅವನು ಮುಚ್ಚಿಡೋದಿಲ್ಲ. ಅಂಥದ್ರಲ್ಲಿ ಇದು ಅವನ ಜೀವನದ ಪ್ರಶ್ನೆ. ಇದನ್ನ ನನ್ನಿಂದ ಮುಚ್ಚಿಡ್ತಾನೆ ಅಂದ್ರೆ ನಾನ್ ನಂಬಲ್ಲ. ಅದು ಅಲ್ಲದೆ ಆದಿ ಯಾಕೆ ನನ್ನಿಂದ ಇಂಥ ವಿಚಾರನೆಲ್ಲ ಮುಚ್ಚಿಡ್ಬೇಕು? ನಿಮ್ಮ ಮೇಲಿನ ಪ್ರೀತಿಯಿಂದ ಮಾಮ್, ನಿಮ್ಮ ಮೇಲಿಟ್ಟಿರೋ ಗೌರವದಿಂದ ಅವನ ಮನಸ್ಸಲ್ಲಿರೋ ಭಾವನೆಗಳನ್ನ ಬದಿಗಿಟ್ಟು ತನ್ನ ಪ್ರೀತಿಸಿರೋ ಕಣ್ಣಿನ ಹುಡುಗಿ ಬಗ್ಗೆ ಹೇಳ್ಕೊಳಕ್ಕಾಗದೆ ತುಂಬಾನೇ ಒದ್ದಾಡ್ತಿದ್ದಾಳೆ. ಅದು ಅಲ್ಲದೆ ಆ ಕಣ್ಣಿನ ಹುಡುಗಿ ಯಾರು, ಎಲ್ಲಿದ್ದಾಳೆ ಅಂತ ಅವನಿಗೆ ಗೊತ್ತಿಲ್ಲ ಮಾಮ್. ಅದಕ್ಕೋಸ್ಕರನೇ ಅವನ ಪ್ರೀತಿ ವಿಷಯ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾನೆ. ಆದ್ರೆ ಆ ಕಣ್ಣಿನ ಹುಡುಗಿನ ಅವನು ತುಂಬಾನೇ ಪ್ರೀತಿಸ್ತಾ ಇದ್ದಾನೆ ಮಾಮ್. ಇವತ್ತು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅನುಷ್ಕನ ಬ್ರೋ ಮದ್ವೆ ಆಗ್ತಾನೆ ಅಂತ ಅನ್ಕೊಳ್ಳಿ. ಮುಂದೊಂದು ದಿನ ಆ ಕಣ್ಣಿನ ಹುಡುಗಿ ಬ್ರೋ ಮುಂದೆ ಬಂದ್ರೆ ಅವನ ಮನ್ಸು ಗೊಂದಲಕ್ಕೆ ಸಿಗಾಕೊಳ್ಳೋದು ಗ್ಯಾರಂಟಿ ಮಾಮ್. ನೀವಿಬ್ರು ಏನೇ ಹೇಳಿದ್ರು ಆದಿ ಬಗ್ಗೆ ನನಗೆ ನಂಬಿಕೆ ಇದೆ. ಅವನು ಯಾವ ವಿಷಯನೂ ನನ್ನಿಂದ ಮುಚ್ಚಿಟ್ಟಿಲ್ಲ, ಮುಚ್ಚಿಡೋದು ಇಲ್ಲ. ನೀವಿಬ್ರು ಅವನ ಬಗ್ಗೆ ಇರೋ ಅಭಿಪ್ರಾಯನ ಮೊದಲು ಬದಲಾಯಿಸ್ಕೊಳ್ಳಿ. ಮೋ, ನಮಗೊಂದು ಅವಕಾಶ ಕೊಡಿ. ನಾಳೆ ಸಂಜೆ ಒಳಗೆ ಬ್ರೋ ಮನ್ಸಲ್ಲಿ ಆ ಹುಡುಗಿ ಬಗ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಾವು ನಿಮಗೆ ತೋರಿಸ್ತೀವಿ.
ಆಗ್ಲಾದ್ರೂ ನಾವ್ ಹೇಳಿ ಸುಳ್ಳಲ್ಲ, ಸತ್ಯ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ವೇಳೆ ನೀನ್ ಹೇಳಿದ್ದು ಸುಳ್ಳಾದ್ರೆ ನೀವ್ ಹೇಳ್ದಂಗೆ ನಾವು ಕೇಳ್ತೀವಿ. ಆದಿ ಬಗ್ಗೆ ನನಗೆ ನಂಬಿಕೆ ಇದೆ. ಆದ್ರೂ ನಿಮ್ಮ ಹಠಕ್ಕೋಸ್ಕರ, ನಿಮ್ಮ ಬಲವಂತಕ್ಕೋಸ್ಕರ ನಾನು ಇದಕ್ಕೆ ಒಪ್ಕೋತಾ ಇದ್ದೀನಿ. ನಾಳೆನೆ ನಿಮ್ಮಿಬ್ಬರ ಅನುಮಾನನ ಪರಿಹಾರ ಮಾಡ್ಕೊಳ್ಳಿ. ಆಯ್ತು ಮಾಮ್. ಗುಡ್ ನೈಟ್ ಮಾಮ್. ನನಗೆ ನಂಬಿಕೆ ಇದೆ, ನನ್ನ ಮಗ ಆದಿ ಮನಸ್ಸಿನಲ್ಲಿ ಅನುಷ್ಕಾ ಅಲ್ಲದೆ ಬೇರೆ ಹುಡುಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ.